ಮಹಾಪರಿಶುದ್ಧನಾದಂಥ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸುವ ಕಾರ್ಯಕ್ರಮಕ್ಕೆ ಕೂಡಿ ಬಂದಿರುವಂತ ದೇವ ಮಂದಿಗೆ ನಮ್ಮ ಒಡೆಯನು ನಮ್ಮ ರಕ್ಷಕನೂ ಆಗಿರುವಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ಕರ್ತನು ಈ ಬೆಳಗಿನ ಜಾವದಲ್ಲಿ ನಮ್ಮನ್ನ ಆಶೀರ್ವದಿಸಲಿ. ಈ ಸಮಯದಲ್ಲಿ ನಾನು ಪಾರಾಯಣಕ್ಕಾಗಿ ಆರಿಸಿಕೊಂಡಂತಹ ಭಾಗ ಕೀರ್ತನೆಗಾರನು ಬರೆದಂತಹ ಕೀರ್ತನೆ 121ನೇ ಕೀರ್ತನೆಯಲ್ಲಿ ಕೆಲವೊಂದು ವಚನಗಳನ್ನ ನಾನು ಓದಿಕೊಳ್ಳುವಂತನಾಗಿದ್ದೇನೆ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿಯ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಆತನು ನಿನ್ನ ಪಾದಗಳನ್ನು ಕದಲಗೊಳಿಸಿದಿರಲಿ, ನಿನ್ನನ್ನು ಕಾಯುವವನು ತೂಕಡಿಸಿದಿರಲಿ. ಈಗ ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ದೇವರು ಈ ವಾಕ್ಯ ಭಾಗವನ್ನ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ನಿನ್ನ ಪರಿಶುದ್ಧವಾದ ನಾಮವೆತ್ತಿ ನಿನ್ನನ್ನು ಕೊಂಡಾಡಲು ಕೊಟ್ಟಂತ ಈ ಕೃಪೆಗಾಗಿ ಸ್ತೋತ್ರಪ್ಪ. ಈ ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳಾದ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ಬಂದಿರುವಾಗ ನಿನ್ನ ಕೃಪೆ ಬೇಡುತ್ತೇವೆ, ನಿನ್ನ ದಯೆ ಬೇಡುತ್ತೇವೆ. ನೀನು ನಮ್ಮೊಂದಿಗೂ ಆತ್ಮನ ಬಲದಿಂದ ಅಭಿಷೇಕಿಸು. ನಿನ್ನ ಮಕ್ಕಳಾದ ನಮ್ಮನ್ನ ಸ್ವಾಮಿ ನಿನ್ನ ಪರಿಶುದ್ಧತೆಯಲ್ಲಿ ಪಾಲು ಹೊಂದುವಂತೆ ಪ್ರತಿನಿತ್ಯವೂ ಸ್ವಾಮಿ ಈ ಬೆಳಗಿನ ಜಾವದಲ್ಲಿ ಕೂಡಿ ಬರುವಂತೆ ಕಾರ್ಯ ಸಾಧಿಸೋದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮ ಈ ಪ್ರಾರ್ಥನೆ ವಿಜ್ಞಾಪನೆಗಳ ಹೋರಾಟವು ಪ್ರತಿಯೊಬ್ಬ ಮಾನವನ ರಕ್ಷಣೆಗಾಗಿ, ಇತರರನ್ನ ಪ್ರೀತಿಸುವುದಕ್ಕಾಗಿ, ನಿತ್ಯ ಜೀವಕ್ಕಾಗಿ ಸ್ವಾಮಿ ಸದಾ ಕಾಲವು ಮುಂದುವರಿಯುವಂತೆ ಕಾರ್ಯ ಮಾಡಿ. ಈ ಕಾರ್ಯದಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬ ನಿನ್ನ ಮಗನನ್ನ ಮಗಳನ್ನ ಪ್ರತಿಯೊಂದು ಕುಟುಂಬವನ್ನ ನೀನು ಆಶೀರ್ವದಿಸು. ಅತ್ಯಧಿಕವಾದ ಆತ್ಮನ ಬಲದಿಂದ ಅಭಿಷೇಕಿಸಿ ಈ ಕೊನೆ ಕಾಲದಲ್ಲಿ ನಿರ್ವಹಿಸಲೇಬೇಕಾದಂತ ಸ್ವಾಮಿ ನಿನ್ನ ನೆರವನ್ನು ನಿನ್ನಂತೆಯೇ ಪ್ರೀತಿಸು ಎಂಬ ರಾಜಾಜ್ಞೆಯನ್ನು ನಾವು ನೆರವೇರಿಸಲಿಕ್ಕಾಗುವಂತೆ ದಿನನಿತ್ಯವೂ ನಮ್ಮಲ್ಲಿ ಕಾರ್ಯ ಮಾಡು. ಕೂಡಿ ಬಂದಿರುವಂತಹ ಪ್ರತಿಯೊಬ್ಬ ನಿನ್ನ ಭಕ್ತರನ್ನ ನಿನ್ನ ಮಕ್ಕಳನ್ನ ಪರಲೋಕದಿಂದ ನಿನ್ನ ಆಶೀರ್ವಾದ ಮಾಡು ಸ್ವಾಮಿ. ಈ ಕೂಟವನ್ನು ಆಶೀರ್ವದಿಸು. ಇದರ ಮುಖಾಂತರವಾಗಿ ನಿನಗೆ ಮಹಿಮೆಯಾಗಲಿ. ನಮ್ಮನ್ನ ಅಭಿಷೇಕಿಸಿ ನಿನ್ನ ಬಲದಿಂದ ತುಂಬಿಸಿ ಈ ದಿನದಲ್ಲಿ ನಿನ್ನ ನಾಮದ ಘನತೆಗೋಸ್ಕರ ಉಪಯೋಗಿಸಿಕೊಳ್ಳಬೇಕೆಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪ್ರೈಸ್ ಗಾಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಕರ್ತನ ಸನ್ನಿಧಾನದಲ್ಲಿ ಕೂಡಿ ಬಂದಿರುವಂತ ನಾವು ದೇವರನ್ನ ಸ್ತುತಿಸಿ ಕೊಂಡಾಡುವ ಹಾಗೆ ಕರ್ತನ ಸನ್ನಿಧಾನದಲ್ಲಿ ಆತನ ನಾಮಕ್ಕೆ ಯೋಗ್ಯವಾದ ಘನತೆಯನ್ನು ತರುವ ಹಾಗೆ ದೇವರು ನಮ್ಮನ್ನ ಆಶೀರ್ವದಿಸಲಿ. ಈ ದಿನದಲ್ಲಿ ನಮ್ಮ ಸಂಗೀತಗಳನ್ನ ಸಭಾ ಸಂಗೀತಗಳಲ್ಲಿ 211ನೇ ಕೀರ್ತನೆಯನ್ನ ನಾವು ಹಾಡಿಕೊಳ್ಳೋಣ. ಸುಂದರ ರಕ್ಷಕನೇ ನಿನ್ನ ವಂದಿತ ನಾಮವನೇ, ಸುಂದರ ರಕ್ಷಕನೇ ನಿನ್ನ ವಂದಿತ ನಾಮವನೇ, ಕುಂದದೆ ಕೀರ್ತಿಸಿ ಎಂದಿಗೂ ಹಾಡುತ್ತ ಬಂದು ಭಜಿಪೆವಯ್ಯ, ಬಂದು ಭಜಿಪೆವಯ್ಯ. ಸುಂದರ ರಕ್ಷಕನೇ ನಿನ್ನ ವಂದಿತ ನಾಮವನೇ, ಕುಂದದೆ ಕೀರ್ತಿಸಿ ಎಂದಿಗೂ ಹಾಡುತ್ತ ಬಂದು ಭಜಿಪೆವಯ್ಯ, ಬಂದು ಭಜಿಪೆವಯ್ಯ.
ನರರೊಳುಲೈಪತಿಯೇ ನೀ ಪರಿಮಳ ವಾಸನೆಯೇ ನರರೊಳುಲೈಪತಿಯೇ ನೀ ಪರಿಮಳ ವಾಸನೆಯೇ ಧರಣಿಯ ಭಕ್ತರ ಸ್ಮರಣೆಗೆ ಯೋಗ್ಯನು ನಿರುತವು ಸದ್ಗುರುವೇ ನಿರುತವು ಸದ್ಗುರುವೇ ಸುಂದರ ರಕ್ಷಕನೇ ನಿನ್ನ ವಂದಿತ ನಾಮವನೇ ಕುಂದದೆ ಕೀರ್ತಿಸಿ ಎಂದಿಗೂ ಹಾಡುತ್ತ ಬಂದು ಭಜಿಪೆವಯ್ಯ ಬಂದು ಭಜಿಪೆವಯ್ಯ ಸಾಯದ ನರವರನೇ ಈ ಗಾಯವ ಮಾಡಿಪನೆ ಆ ಸಾಯದ ನರವರನೇ ನೀ ಗಾಯವ ಮಾಡಿಪನೆ ಮಾಯದ ಜಗದಲ್ಲಿ ನೀಯ ಮಗಾಶ್ರಯ ಕಾಯ ವಿಮೋಚಕನೇ ಕಾಯ ವಿಮೋಚಕನೇ ಸುಂದರ ರಕ್ಷಕನೇ ನಿನ್ನ ವಂದಿತ ನಾಮವನೇ ಕುಂದದೆ ಕೀರ್ತಿಸಿ ಎಂದಿಗೂ ಹಾಡುತ್ತ ಬಂದು ಭಜಿಪೆವಯ್ಯ ಬಂದು ಭಜಿಪೆವಯ್ಯ ಪರಮದಯಾಕರನೇ ನೀ ಧರಣಿಯ ಭಾಸ್ಕರನೇ ಕರುಣದಯಾಕರನೇ ನೀ ಧರಣಿಯ ಭಾಸ್ಕರನೇ ನರರಿಗೆ ಮಾರ್ಗವು ವರಗಳ ಮೂಲವು ಕರುಣೆಯ ಸಾಗರನೇ ಕರುಣೆಯ ಸಾಗರನೇ ಸುಂದರ ರಕ್ಷಕನೇ ನಿನ್ನ ವಂದಿತ ನಾಮವನೇ ಕುಂದದ ಕೀರ್ತಿಸಿ ಎಂದಿಗೂ ಹಾಡುತ್ತ ಬಂದು ಭಜಿಪೆವಯ್ಯ ಬಂದು ಭಜಿಪೆವಯ್ಯ ಅರಸನು ನೀನೆ ಮಗೆ ಅತಿ ಬರದಲ್ಲಿ ನಿನ್ನೆಡೆಗೆ ಅರಸನು ನೀನೆ ಮಗೆ ಅತಿ ಬರದಲ್ಲಿ ನಿನ್ನೆಡೆಗೆ ಸ್ಮರಣೆಯ ಮಾಡುತ್ತ ಬರುವೆವು ಕರ್ತನೆ ಹರಸೆಮ್ಮನಾದರಿಸೈ ಹರಸೆಮ್ಮನಾದರಿಸೈ ಸುಂದರ ರಕ್ಷಕನೇ ನಿನ್ನ ವಂದಿತ ನಾಮವನೇ ಕುಂದದ ಕೀರ್ತಿಸಿ ಎಂದಿಗೂ ಹಾಡುತ್ತ ಬಂದು ಭಜಿಪೆವಯ್ಯ ಬಂದು ಭಜಿಪೆವಯ್ಯ. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸೋಣ. ಈ ಸಮಯದಲ್ಲಿ ಹಿರಿಯರಾದಂತ ಪ್ರೇಮನಾಥ್ ಕೋಲ್ಕರ್ ಸರ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ಆರಂಭದ ಪ್ರಾರ್ಥನೆಯನ್ನ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. Morning, Pastor. Let us pray. Morning. Our gracious Heavenly Father, we thank you, my Lord, for giving us one more opportunity, Lord, to come to your feet early in the morning hours. Lord, we thank you for all the blessings we have received throughout the night, my Lord. Lord, we thank you for giving us a good night's sleep, and Lord, helping us to awake ourselves, to hear your voice and to hear your words, my Lord. Lord, bless this hour that we are spending with you, my Lord. Please see that this hour is not in vain. Lord, please help us to be connected to you
Open our ears and hearts and minds, my Lord, to receive the words. Bless your servant who's going to share your words with us, my Lord. Please pour your wisdom far above. Lead him and guide him, my Lord. Bless all the participants who are yet to join, my Lord. Please see that they join in time and be blessed, my Lord. I submit once again, Lord, myself and the entire congregation, especially your servant, Pastor Imraj and his family. Your mighty hands, my Lord. I pray in the precious name of Jesus Christ. Amen. ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಕರ್ತನ ಕೃಪಾ ಸನ್ನಿಧಾನಕ್ಕೆ ಕೂಡಿ ಬಂದಿರುವಂತ ದೇವ ಮಂದೆಗೆ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತಾ ಬೆಳಗಿನ ಶುಭಾಶಯಗಳನ್ನ ತಿಳಿಸುವಂತನಾಗಿದ್ದೇನೆ. ಸ್ವಲ್ಪ ಹೊತ್ತು ದೇವರ ವಾಕ್ಯದ ಭಾಗಕ್ಕೆ ನಾವು ಹೋಗುವಾಗ ಆದಿಕಾಂಡ 21ನೇ ಅಧ್ಯಾಯದಲ್ಲಿ 14ರಿಂದ ಕೆಲವೊಂದು ವಚನಗಳನ್ನ ನಾವು ಓದಿಕೊಳ್ಳೋಣ. ಆದಿಕಾಂಡ 21ನೇ ಅಧ್ಯಾಯ 14ರಿಂದ 19 ವಚನಗಳ ತನಕ. ಮಾರನೇ ದಿನ ಬೆಳಿಗ್ಗೆ ಅಬ್ರಹಾಮನು ಎದ್ದು ಹಾಗರಳಿಗೆ ಬುತ್ತಿಯನ್ನು, ಒಂದು ತಿತ್ತಿ ಕಣ್ಣೀರನ್ನು ಕೊಟ್ಟು ಅವಳ ಹೆಗಲಿನ ಮೇಲೆ ಇಟ್ಟು ಮಗುವನ್ನು ಒಪ್ಪಿಸಿ ಕಳುಹಿಸಿಬಿಟ್ಟನು. ಅವಳು ಹೊರಟು ಬೆರ್ಷಬದ ಕಾಡಿನಲ್ಲಿ ಅಲೆಯುತ್ತಿದ್ದಳು. ತಿತ್ತಿಯಲ್ಲಿದ್ದ ನೀರು ಮುಗಿದ ಮೇಲೆ ಅವಳು ಮಗುವನ್ನು ಒಂದು ಗಿಡದ ನೆರಳಿನಲ್ಲಿ ಹಾಕಿ, ಮಗುವು ಸಾಯುವುದನ್ನು ನೋಡಲಾರೆನೆ ಅಂದುಕೊಂಡು ಬಿಲ್ಲೆಸುಗೆಯಷ್ಟು ದೂರ ಹೋಗಿ ಅವನೆದುರಾಗಿ ಕೂತುಕೊಂಡು ಗಟ್ಟಿಯಾಗಿ ಅತ್ತಳು. ಆ ಹುಡುಗನ ಮೊರೆಯು ದೇವರಿಗೆ ಕೇಳಿಸಿತು. ಆ ದೇವದೂತನು ಆಕಾಶದಿಂದ ಹಾಗರಳನ್ನು ಕರೆದು, ಹಾಗರಳೆ, ನಿನಗೇನಾಯ್ತು? ಅಂಜಬೇಡ. ಆ ಹುಡುಗನು ಬಿದ್ದಿರುವ ಸ್ಥಳದಿಂದಲೇ ಅವನ ಶಬ್ದವು ದೇವರಿಗೆ ಕೇಳಿಸಿತು. ನೀನೆದ್ದು ಅವನನ್ನು ಎತ್ತುಕೊಂಡು ಕೈ ಬಿಡದೆ ಇರು, ಅವನಿಂದ ದೊಡ್ಡ ಜನಾಂಗವಾಗುವಂತೆ ಮಾಡುವೆನು ಎಂದು ಹೇಳಿದನು. ಇದಲ್ಲದೆ ದೇವರು ಅವಳ ಕಣ್ಣನ್ನು ತೆರೆದಿದ್ದರಿಂದ ಅವಳು ನೀರಿನ ಬಾವಿಯನ್ನು ಕಂಡು ತಿತ್ತಿಯಲ್ಲಿ ನೀರನ್ನು ತುಂಬಿಕೊಂಡು ಹುಡುಗನಿಗೆ ಕುಡಿಸಿದಳು. ದೇವರ ವಾಕ್ಯ ಭಾಗಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇನೆ. ಹಾಗರಳು ಅಬ್ರಹಾಮನಿಂದ ಹೊರಗೆ ಹಾಕಲ್ಪಟ್ಟ ಮೇಲೆ ಮರುಭೂಮಿಯಲ್ಲಿ ಅಲಿಯುತ್ತಾ ಇರುವಾಗ ಅವಳಲ್ಲಿದ್ದಂತ ಆಹಾರವು ನೀರು ಮುಗಿದು ಹೋಗುವಂತದ್ದಾಗಿರ್ತದೆ. ಈ ಸಮಯದಲ್ಲಿ ಮಗುವಿಗೆ ದೇಹದಲ್ಲಿರ್ತಕ್ಕಂಥ ನೀರಿನ ಭಾಗ ಕಡಿಮೆಯಾದಾಗ ಮಗುವು ಅಳುವುದು ಮಾತ್ರವಲ್ಲದೆ ನಿಶ್ಶಕ್ತನಾಗಿ ಹೋಗುವುದನ್ನು ನಾವು ನೋಡ್ತೇವೆ. ಇದು ಹಾಗರಳಿಗೆ ಗೊತ್ತಾಗ್ತದೆ. ಮರುಭೂಮಿಯಲ್ಲಿ ಅಲೆಯುವಂತ ಪರಿಸ್ಥಿತಿಯಲ್ಲಿ ನೀರಿಗಾಗಿ ಹುಡುಕಿದಾಗ ಎಲ್ಲಿ ಸಿಗುವಂತದ್ದಾಗಿದೆ. ಆಕೆ ದಿಕ್ಕು ಕಾಣದೆ ಅಲೆಯುವಂತವಳಾಗಿದ್ದಾಳೆ. ಅಲ್ಲಿ ಅವಳಿಗೆ ಯಾವ ಸಹಾಯವೂ ಇಲ್ಲ ಮತ್ತು ನೀರು ಸಿಗುವಂತ ಯಾವ ರೀತಿಯ ಭರವಸೆಯೂ ಅಲ್ಲಿ ಇರುವುದಿಲ್ಲ. ಮರುಭೂಮಿಯಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು ನೀರು ಸಿಗುವುದೇ ಇಲ್ಲ. ನೀರು ಸಿಗುವಂತ ಸ್ಥಳಕ್ಕೆ ಹುಡುಕಿ ಹೋಗಿ ಅದನ್ನ ಕಂಡುಕೊಳ್ಳುವುದು ಬಹಳ ಪ್ರಯಾಸದ ಕೆಲಸವಾಗಿರ್ತದೆ. ಈ ಭೂಮಿ ಮೇಲೆ ಬದುಕುವಂತ ದೇವರ ಮಕ್ಕಳಿಗೆ ಈ ಭೂಮಿ ಅನೇಕ ವಿಷಯದಲ್ಲಿ ಮರುಭೂಮಿಯಾಗಿ ಇರುವಂತದ್ದಾಗಿದೆ. ಈ ಭೂಮಿ ಮೇಲೆ ನಡೆಯುವಂತ ಕಾರ್ಯಗಳನ್ನ ನಾವು ನೋಡುವಾಗ ಎಷ್ಟೋ ಜನರು ಇಂಥ ರೀತಿಯಲ್ಲಿ ಈ ಜಗತ್ತಿನಲ್ಲಿ ಬದುಕುವಂತವರಾಗಿದ್ದಾರೆ. ಈ ಕೊನೆ ಕಾಲದಲ್ಲಿ ಅನೇಕ ಜನರ ಜೀವಿತದಲ್ಲಿ ಇಂಥ ಪರಿಸ್ಥಿತಿಗಳು ಎದುರಾಗುವಂತವುಗಳಾಗಿವೆ ಮತ್ತು ಅನುಭವಿಸುವಂತವರಾಗಿದ್ದಾರೆ. ಈ ಭೂಮಿ ಮೇಲೆ ಅಧರ್ಮವು ಹೆಚ್ಚಾಗುವಾಗ
ಮಾನವನಿಗೆ ಸಿಗಬೇಕಾದಂತ ಆಸರೆ, ಪ್ರೀತಿ, ದಯೆ, ಕರುಣೆ, ಉಪಕಾರ ಇವುಗಳೆಲ್ಲವೂ ಮರುಭೂಮಿಯಲ್ಲಿ ಸಿಗುವ ನೀರಿನಂತಾಗ್ಬಿಡ್ತದೆ. ಕೇವಲ ಹಂಬಲ ಮಾತ್ರ ಇರುತ್ತದೆ. ಅದಕ್ಕಾಗಿ ಜೀವ ಎದುರು ನೋಡ್ತದೆ. ಆದರೆ ಅದು ದೊರಕುವಂತ ಮಾರ್ಗ ಎಲ್ಲಿಯೂ ಕಾಣುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಮಾನವರು ದಿಕ್ಕು ಕಾಣದೆ ಈ ಭೂಮಿ ಮೇಲೆ ಅಲೆಯುತ್ತಾ ಸಹಾಯಕ್ಕಾಗಿ ಎದುರು ನೋಡುವಂತವರಾಗಿರ್ತಾರೆ. ಆ ಸಹಾಯವು ದೊರೆಯದೆ ಹೋದಾಗ ಪ್ರಿಯವಾದವರೇ, ಹಾಗರಳ ಹಾಗೆ ಮರುಭೂಮಿಯಲ್ಲಿ ಒಬ್ಬಳೇ ದೂರದಲ್ಲಿ ಕುಳಿತು ಸಹಾಯಕ್ಕಾಗಿ ಗೋಳಾಡುತ್ತಾ ಅಳುವಂತವಳಾಗಿದ್ದಾಳೆ. ತನ್ನ ಜೀವವನ್ನ ಉಳಿಸಿಕೊಳ್ಳುವುದಕ್ಕಾಗಿ ಆ ಮಗಳಿಗೆ ಸಹಾಯವು ಬೇಕಾಗಿರುವುದಿಲ್ಲ. ತಾನು ಹೆತ್ತ ಮಗುವನ್ನ ಉಳಿಸಿಕೊಳ್ಳುವುದಕ್ಕಾಗಿ ಸಹಾಯವು ಬೇಕಾಗಿರುತ್ತದೆ. ಆದರೆ ಅಲ್ಲಿ ಅವಳಿಗೆ ಸಹಾಯ ಮಾಡುವುದಕ್ಕೆ ಯಾರು ಇರುವುದಿಲ್ಲ. ಈ ಭೂಮಿ ಮೇಲೆ ಎಷ್ಟೋ ಜನರು ನೊಂದು ಬೆಂದು ಇಂಥ ಪರಿಸ್ಥಿತಿಯಲ್ಲಿ ಗೋಳಾಡುವಂತವರಾಗಿದ್ದಾರೆ. ನಿನ್ನೆ ನಾನು ವಾರ್ತೆಯನ್ನ ನೋಡುವಾಗ ಎಲ್ಲೋ ಒಂದು ಶವವು ಕೊಳೆತು ಬಿದ್ದಿರುವುದನ್ನ ಪೊಲೀಸರು ಗಮನಿಸ್ತಾರೆ. ಅದು ಬೆತ್ತಲೆಯಾಗಿ ಬಿದ್ದಿದೆ. ಒಬ್ಬ ಸ್ತ್ರೀಯ ಶವ. ಅದನ್ನ ನೋಡುವಾಗ, ಪರೀಕ್ಷಿಸುವಾಗ ಒಂದು ಸಂಖ್ಯೆ ಮೂಡ್ತದೆ. ಆ ಸಂಖ್ಯೆ ಏನಪ್ಪಾ ಅಂತ ಹೇಳುವಾಗ, ಆ ಸ್ತ್ರೀಯನ್ನ ಯಾರೋ ಗ್ಯಾಂಗ್ ರೇಪ್ ಮಾಡಿ ಸಾಯಿಸಿ ಅಲ್ಲಿ ಬೀಸಾಕಿ ಹೋಗಿದ್ದಾರೆ. ಈ ಕೊನೆ ಕಾಲದಲ್ಲಿ ಎಂತ ದುರ್ಗತಿ ಮನಸ್ಸಿನಿಗೆ ಬಂದಿದೆ. ಯಾವ ತಾಯಿ ಹೆತ್ತ ಮಗಳು, ಯಾವ ಸಹೋದರನ ಸಹೋದರಿಯೋ, ಯಾವ ವ್ಯಕ್ತಿಯ ಹೆಂಡತಿಯೋ ಅಲ್ಲಿ ಶವವಾಗಿ ಬಿದ್ದಿದ್ದಾಳೆ. ಆದರೆ ಸಾಮೂಹಿಕವಾದಂತ ಅತ್ಯಾಚಾರ ಅವಳ ಮೇಲೆ ಎರಗಿದೆ. ಎಲ್ಲಿಯ ತನಕ? ಜೀವ ಹೋಗುವ ತನಕ ಅತ್ಯಾಚಾರವನ್ನ ಮಾಡಿದ್ದಾರೆ. ಈ ಲೋಕದಲ್ಲಿ ಮನುಷ್ಯರು ಎಷ್ಟು ಕೆಟ್ಟು ಹೋಗಿದ್ದಾರೆ. ಮಾನವನು ಎಷ್ಟು ಕ್ರೂರಿಯಾಗಿದ್ದಾನೆ. ಈ ಜಗತ್ತು ಇವತ್ತು ಎಂತ ದುಸ್ಥಿತಿಗೆ ಬಂದಿದೆ. ಇಂಥ ಪರಿಸ್ಥಿತಿಗಳನ್ನ ನೋಡುವಾಗ ದೇವರ ನೀತಿಗಾಗಿ ಹಂಬಲಿಸುವಂತ, ದೇವರ ಪ್ರೀತಿಗಾಗಿ ಹಂಬಲಿಸುವಂತ, ಇತರರ ಹಿತಕ್ಕಾಗಿ ಇತರರನ್ನ ಪ್ರೀತಿಸುವಂತ ಹಂಬಲದಲ್ಲಿ ಬದುಕುವಂತ ಜೀವಿಗಳಿಗೆ ಹೆತ್ತ ತಾಯಿಗೆ ಆಗುವಂತ ನೋವು ಉಂಟಾಗುವಂತದ್ದಾಗಿದೆ. ಯಾವ ಹೃದಯದಲ್ಲಿ ದೇವರ ಭಯ, ದೇವರ ಪ್ರೀತಿ, ದೇವರ ಕರುಣೆ ಇರುತ್ತದೋ ಇಂಥ ಘಟನೆಗಳನ್ನ ನೋಡುವಾಗ ಹಾಗರಳ ಹಾಗೆ ದೂರದಲ್ಲಿ ಕುಳಿತು ಗೋಳಾಡುವುದೊಂದೇ ಬಾಕಿಯಾಗಿ ಉಳಿದಿರುತ್ತದೆ ಹೊರತು ಬೇರೆ ಯಾವ ಮಾರ್ಗವೂ ತೋರುವುದಿಲ್ಲ. ಅನ್ಯಾಯ, ಅತ್ಯಾಚಾರ, ಅಕ್ರಮ, ದುರಾಡಳಿತ, ಮೋಸ, ವಂಚನೆ, ಲಂಚ, ಈ ಜಗತ್ತು ಈ ಲೋಕಕ್ಕೆ ದಿನನಿತ್ಯವೂ ಘೋರವಾದಂತ ಕೃತ್ಯಗಳನ್ನ ಎಸಗುತ್ತಾ ಇಂಥ ಎಷ್ಟೋ ಬಡ ಜೀವಿಗಳು ನ್ಯಾಯವನ್ನ ದೊರಕಿಸಿಕೊಳ್ಳಲಾಗದೆ ಅನ್ಯಾಯವಾಗಿ ತಮ್ಮ ಜೀವವನ್ನ ತೆತ್ತು ಈ ಭೂಮಿ ಮೇಲೆ ಕೊಳೆತ ಹೆಣವಾಗಿ ಬೀಳುವಂತವರಾಗಿದ್ದಾರೆ. ಇಂತಹ ದುಸ್ಥಿತಿಗೆ ಈ ಜಗತ್ತು ಬಂದಿರುವಾಗ ಪ್ರಿಯ ಸಹೋದರ ಸಹೋದರರೇ, ಸಹಾಯಕ್ಕಾಗಿ ದೇವರ ಮಕ್ಕಳು ಸಹಾಯವನ್ನ ಕೊಡುವಂತ ದೇವರ ಬಳಿಗೆ ನಮ್ಮ ಮೊರೆಯನ್ನ ಇಡಬೇಕಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಕೊನೆ ಕಾಲದಲ್ಲಿ ದೇವರ ಮಕ್ಕಳಿಗೆ ಬಹಳ ಭಾರವಾದಂತ ಒಂದು ಕೆಲಸ ಏನೆಂಬುದಾಗಿ ಹೇಳುವಾಗ, ಇಂತಹ ದುಸ್ಥಿತಿಗೆ ಬಂದಿರುವಂತ ಈ ಲೋಕದಲ್ಲಿ ಪ್ರಾಮಾಣಿಕರಾದಂತ ಯಥಾರ್ಥವಾಗಿ ಬದುಕುತ್ತಿರುವ ಮುಗ್ಧ ಜೀವಗಳ ಪ್ರಾಣಕ್ಕಾಗಿ, ಅವರ ಉಳಿವಿಗಾಗಿ, ಅವರ ರಕ್ಷಣೆಗಾಗಿ ಪ್ರಾರ್ಥಿಸುವುದು ಅವಶ್ಯವಾಗಿದೆ. ಅದಕ್ಕಾಗಿಯೇ ತಾನೇ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನು ಪ್ರತಿದಿನ ಬೆಳಿಗ್ಗೆ ಮುಂಜಾನೆ ಬೆಳಗಾಗುವಾಗಲೇ ಎದ್ದು ಅರಣ್ಯ ಪ್ರದೇಶಗಳಿಗೆ ಏಕಾಂತವಾಗಿ ಹೋಗಿ ಇಂಥವರ ರಕ್ಷಣೆಗಾಗಿ, ಇಂಥವರ ಅವಶ್ಯಕತೆಗಳಿಗಾಗಿ, ಇಂಥವರ ಬದುಕಿಗಾಗಿ ಅಂಗಲಾಚಿ
ತಂದೆಯಾದ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದನು. ನಾನು ಮತ್ತು ನೀವು ಇಂಥ ಅನ್ಯಾಯಗಳನ್ನ ನಡೆಯುವಾಗ ಕಣ್ಣಾರೆ ನೋಡುವುದೇ ನಮ್ಮ ಕೆಲಸವಾಗಿರಬಹುದು. ಅವುಗಳನ್ನ ತಡೆಯುವಂತ ಶಕ್ತಿ ನಮಗಿಲ್ಲದೆ ಇರಬಹುದು. ಆದರೆ ಇದನ್ನೆಲ್ಲವನ್ನ ತಡೆದು ಇದನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡುವಂತ ಶಕ್ತಿ ನಮ್ಮನ್ನು ಸೃಷ್ಟಿ ಮಾಡದಂತ ಸೃಷ್ಟಿಕರ್ತನಿಗೆ ಇದೆ. ಈ ಸಮಯದಲ್ಲಿ ತಾನೇ ದೇವರ ಮಕ್ಕಳಾದಂತ ನಾವು ಬಲವಾಗಿ ಇಂಥ ಘೋರ ಕೃತ್ಯಗಳಿಗಾಗಿ ಪ್ರಾರ್ಥಿಸಬೇಕಾಗಿದೆ. ಸೈತಾನನು ಮಾನವನ ಹೃದಯವನ್ನ ಇಷ್ಟೊಂದು ಕಠಿಣಪಡಿಸಿ ಇಂಥ ಕಠೋರವಾದಂತ ಕೃತ್ಯಗಳು ಈ ಭೂಮಿ ಮೇಲೆ ನಡೆಯುವ ಹಾಗೆ ಮಾಡಿ ತಮ್ಮ ಅಣ್ಣ, ತಮ್ಮ ತಂಗಿ, ತಮ್ಮ ಅಕ್ಕ ಇವರು ಯಾವುದನ್ನು ಗಮನಿಸದೆ ತಮಗೆ ತಾವೇ ದ್ರೋಹ ಮಾಡಿಕೊಳ್ಳುವಂತ ಸ್ಥಿತಿಗೆ ಮನುಷ್ಯನು ಬಂದಿದ್ದಾನೆ. ಇದಕ್ಕೆ ಕೇವಲ ಸ್ವಾರ್ಥ, ಮೋಹ, ಈ ಲೋಕದ ಆಡಂಬರದ ಜೀವಿತ. ಪ್ರತಿಯೊಬ್ಬ ವ್ಯಕ್ತಿಯು ಇವತ್ತು ಬಹಳ ದುರಂತಕ್ಕೆ ಒಳಗಾಗಿದ್ದಾನೆ. ತನ್ನ ಹೃದಯವನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳಲಾಗದಂತ ದುಸ್ಥಿತಿಗೆ ಒಳಗಾಗಿದ್ದಾನೆ. ಹೃದಯದ ದುರಾಸೆಗಳನ್ನ ತೀರಿಸಿಕೊಳ್ಳುವುದಕ್ಕೋಸ್ಕರ ಎಂಥ ದುಸ್ಸಹವಾಸಕ್ಕೂ ದುಷ್ಟ ಕಾರ್ಯಗಳಿಗೂ ಕೈ ಹಾಕುವಂತವನಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ನಾನು ಮತ್ತು ನೀವು ಇಂತಹ ಪರಿಸ್ಥಿತಿಗಾಗಿ ಗೋಳಾಡಬೇಕಾಗಿದೆ, ಅಳಬೇಕಾಗಿದೆ, ಕರ್ತನ ಸನ್ನಿಧಾನದಲ್ಲಿ ಸಹಾಯಕ್ಕಾಗಿ ಬೇಡಿಕೊಳ್ಳಬೇಕಾಗಿದೆ. ಜಗತ್ತನ್ನೇ ಪರಿಪಾಲಿಸುವಂತಹ ದೇವರು, ಜಗತ್ತಿಗೆ ನ್ಯಾಯವನ್ನ ಒದಗಿಸಿಕೊಡುವಂತ ದೇವರು ಈ ಸಮಯದಲ್ಲಿ ತನ್ನ ಕೈಯನ್ನ ಹಾಕಿ ಇಂಥ ದುಷ್ಟ ಕಾರ್ಯಗಳನ್ನ ತಡೆಯಬೇಕಾಗಿದೆ. ಈ ಲೋಕದಲ್ಲಿ ಮುಗ್ಧ ಜೀವಿಗಳಾಗಿ ಜೀವಿಸುತ್ತಿರುವ ಬಡವರ ಹಿತಕ್ಕಾಗಿ, ಅವರ ಶೋಷಣೆಯಿಂದ ಅವರನ್ನ ತಪ್ಪಿಸಿ ಕಾಪಾಡುವುದಕ್ಕಾಗಿ, ಅಂತ ದುಸ್ಥಿತಿಗಳಲ್ಲಿ ಅಸಹಾಯಕರಾಗಿ ತಪ್ಪಿಸಿಕೊಳ್ಳಲಿಕ್ಕಾಗದೆ ಅಂತ ದುಷ್ಟ ಕಾರ್ಯಗಳನ್ನು ಅನುಭವಿಸುತ್ತಿರುವಂತಹ ಜನರಿಗಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಒಂದು ಕಡೆ ಜನರು ಅನ್ನ, ಊಟ, ವಸತಿಗಳಿಲ್ಲದೆ ಹಸಿವಿನಿಂದ ಸಾಯುತ್ತಿರುವಾಗ, ಇನ್ನೊಂದು ಕಡೆ ಜನರು ಉಂಡು ತಿಂದು ಕೊಬ್ಬಿದವರಾಗಿ ಇಂತಹ ದುಷ್ಕಾರ್ಯಗಳಿಗೆ ತಮ್ಮನ್ನು ಒಪ್ಪಿಸಿಕೊಟ್ಟಿದ್ದಾರೆ. ಇಂಥ ದುಷ್ಟತ್ವವನ್ನು ನಡೆಸುವುದನ್ನ ಬಿಟ್ಟರೆ ಬೇರೆ ಇನ್ಯಾವ ಕಾರ್ಯಕ್ಕೂ ಅವರಿಗೆ ಬೆಳಗಾಗುವುದಿಲ್ಲ. ಬೆಳಗಾಗಿ ಎಚ್ಚರವಾಗುತ್ತಲೇ ಇಂಥ ದುಷ್ಟತ್ವಕ್ಕಾಗಿ ದುಷ್ಟ ಮೃಗಗಳಂತೆ ಹೊಂಚು ಹಾಕುತ್ತಾ ಕುಳಿತಿರುತ್ತಾರೆ. ಯಾವಾಗ ಯಾರು ತಮ್ಮ ದುಷ್ಕೃತ್ಯಕ್ಕೆ ಬಲಿಯಾಗಲು ಸಿದ್ಧವಾಗಿದ್ದಾರೋ ಎಂಬುದನ್ನ ಹುಡುಕುತ್ತಾ ತಿರುಗುವಂತವರಾಗಿರ್ತಾರೆ. ಈ ಭೂಮಿ ಮೇಲೆ ಹೊಟ್ಟೆ ತುಂಬಿದವರಂತ ಜೀವನ ಹೀಗಾಗುತ್ತದೆ. ಆದರೆ ಮುಗ್ಧ ಜೀವಿಗಳಾಗಿ ಹಸಿವಿನಿಂದ ಬಳಲುತ್ತಾ ಅಸಹಾಯಕರಾಗಿ ಇಂಥ ದುಷ್ಕೃತ್ಯಗಳಿಗೆ ಒಳಗಾಗುವಾಗ ಅಂತವರ ಪರಿಸ್ಥಿತಿಗಳಿಗೆ, ಅಂತವರ ಬಿಡುಗಡೆಗಾಗಿ, ಅಂತವರ ಹಿತಕ್ಕಾಗಿ ಮರುಗುವವರು ಯಾರು? ಪ್ರಿಯವಾದವರೇ, ನಿನ್ನಂತೆ ನಿನ್ನ ನೆರೆಯವನನ್ನ ಪ್ರೀತಿಸು ಎಂಬುದಾಗಿ ಹೇಳಿದಂತ ತಂದೆಯಾದ ದೇವರ ಆಜ್ಞೆಯನ್ನ ಪ್ರೀತಿಸುವಂತ ಜನರು ಮಾತ್ರ ಇಂಥ ಕಾರ್ಯಗಳಿಗೆ ಮರುಗುವಂತವರಾಗಿದ್ದಾರೆ. ಇಂಥ ಕಾರ್ಯಗಳನ್ನ ಗಣನೆಗೆ ತೆಗೆದುಕೊಳ್ಳುವಂತವರಾಗಿದ್ದಾರೆ. ಇಂಥ ಸಮಯದಲ್ಲಿ ಅಸಹಾಯಕರಾಗಿರದೆ ಉನ್ನತೋನ್ನತನಾದಂತಹ ದೇವರ ಸಹಾಯಕ್ಕಾಗಿ ಹಂಬಲಿಸಿ ಬೇಡುವಂತವರಾಗಿದ್ದಾರೆ. ಹೌದು, ಈ ಲೋಕದ ದುಷ್ಟರನ್ನ ಎದುರಿಸುವಂತ ಶಕ್ತಿ ನಮಗಿಲ್ಲ. ಈ ಲೋಕದಲ್ಲಿ ನಡೆಯುವಂತಹ ದುಷ್ಟ ಕಾರ್ಯಗಳನ್ನ ಸಂಪೂರ್ಣವಾಗಿ ತೆಗೆದು ಹಾಕುವಂತ ಶಕ್ತಿ ನಮಗಿಲ್ಲ, ಅಧಿಕಾರಗಳು ನಮ್ಮಲ್ಲಿಲ್ಲ. ನಾವು ಇತರರಿಗೆ ಗುಲಾಮರಾಗಿ ಅವರು ನಮ್ಮ ಮೇಲೆ ಹೇರುವಂತ ಎಲ್ಲಾ ಭಾರಗಳನ್ನು ಹೊತ್ತುಕೊಂಡು ನಾವು ನಿರ್ವಹಿಸಬೇಕಾಗಿದೆ, ಸಹಿಸಿಕೊಳ್ಳಬೇಕಾಗಿದೆ, ಅನುಭವಿಸಬೇಕಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮನ್ನು ಬಿಡುಗಡೆ ಮಾಡಲು, ಇಂತಹ ಪರಿಸ್ಥಿತಿಯಲ್ಲಿ ಇಂಥ ದೌರ್ಜನ್ಯಕ್ಕೆ ಒಳಗಾದಂತ ಜನರನ್ನ ಬಿಡುಗಡೆ ಮಾಡಲು ನಮಗೋಸ್ಕರ ಸೇನಾಧೀಶ್ವರನಾದಂತ, ಪರಾಕ್ರಮಿಶಾಲಿಯಾದಂತ, ಉನ್ನತೋನ್ನತನಾದಂತ ದೇವರು ನಮಗಿದ್ದಾನೆ. ಇಂಥ ಪರಿಸ್ಥಿತಿಯನ್ನ ಎದುರಿಸುವಾಗ ದಾವೀದನು ಈ ಕೀರ್ತನೆಯನ್ನ ಬರೆದಿದ್ದಾನೆ. ಆತನು ಹೇಳ್ತಾನೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿಯ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ.
ಹೌದು ಪ್ರಿಯವಾದವರೇ, ದೇವರ ಮಕ್ಕಳು ಹಂಬಲಿಸಿ ಅಂಗಲಾಚಿ ದೀನ ಮನದಿಂದ ಕರ್ತನನ್ನ ಬೇಡಿಕೊಳ್ಳುವಾಗ ಆತನು ತನ್ನ ಸೇನೆಯನ್ನ ಕಳಿಸಿಕೊಡುವಂತನಾಗಿದ್ದಾನೆ. ತನ್ನ ಪರಲೋಕದ ದೂತರನ್ನ ಕಳಿಸಿಕೊಡುವಂತನಾಗಿದ್ದಾನೆ. ಹಸಿದವರಿಗೆ ಅನ್ನವನ್ನು, ನಿರ್ಗತಿಗರಿಗೆ ಬೇಕಾದಂತ ಗತಿಯನ್ನು ಒದಗಿಸಿಕೊಡಲು ಆತನು ಶಕ್ತನಾಗಿದ್ದಾನೆ. ಇಂಥ ದೌರ್ಜನ್ಯಗಳು ನಡೆಯುವಾಗ ನ್ಯಾಯವಾದ ತೀರ್ಪನ್ನ ಕೊಟ್ಟು ಇಂಥ ದುಷ್ಟರನ್ನ ಸಂಹರಿಸಲಿಕ್ಕೂ ನಾಶಪಡಿಸಲಿಕ್ಕೂ ಆತನು ಶಕ್ತನಾಗಿದ್ದಾನೆ. ಆಗುವಂತ ಇಂಥ ಎಷ್ಟೋ ಅನಾಹುತಗಳನ್ನ ತಡೆದು ಅನೇಕ ಅನಾಥ ಮಕ್ಕಳ ಮಾನವನ್ನ ಕಾಪಾಡಲು ಆತನು ಶಕ್ತನಾಗಿದ್ದಾನೆ. ಅನೇಕ ಬಡ ಜನರ ಪ್ರಾಣವನ್ನು ಉಳಿಸಲು ಆತನು ಶಕ್ತನಾಗಿದ್ದಾನೆ. ಆ ಸರ್ವಶಕ್ತನ ಕೃಪಾಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡಬೇಕಾಗಿದೆ. ಆತನ ಸಹಾಯಕ್ಕಾಗಿ ಅಂಗಲಾಚಿ ಪ್ರಾರ್ಥಿಸಬೇಕಾಗಿದೆ. ಈ ಕೊನೆ ಕಾಲದಲ್ಲಿ ಮಾನವರನ್ನ ಪ್ರೀತಿಸಿದಂತ ದೇವರನ್ನ ಪ್ರೀತಿಸುವಂತ ದೇವ ಜನರು ಈ ಭೂಮಿ ಮೇಲೆ ಇರುವುದಾದರೆ, ಅದು ನಾನು ಮತ್ತು ನೀವು ಆಗಿದ್ದೇ ಆದರೆ, ಇಂಥ ದುಸ್ಥಿತಿಗಳಿಗೆ ಒಳಗಾಗಿರುವಂತ ಈ ಭೂಮಿ ಮೇಲೆ ವಾಸಿಸುತ್ತಿರುವ ದುರ್ದೈವಿಗಳಿಗೆ, ಅನಾಥರಿಗೆ, ಅಸಹಾಯಕರಿಗೆ ಇವರ ಹಿತಕ್ಕಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಪ್ರಿಯ ಸಹೋದರ ಸಹೋದರಿ, ಈ ಬೆಳಗಿನ ಜಾವದಲ್ಲಿ ಎಲ್ಲಿ ಯಾರು ಇಂಥ ದುಷ್ಕೃತ್ಯಗಳಿಗೆ ಬಲಿಯಾಗುತ್ತಿದ್ದಾರೋ ನಮಗೆ ಗೊತ್ತಿಲ್ಲ. ಆದರೆ ಇವೆಲ್ಲವನ್ನ ನೋಡುತ್ತಿರುವಂತಹ ದೇವರಿದ್ದಾನೆ. ಆತನ ಕಣ್ಣಿಗೆ ಯಾವ ದುಷ್ಕೃತ್ಯವೂ ಮರೆಯಾಗಿರುವುದಿಲ್ಲ. ಒಂದ್ ವೇಳೆ ನಾನು ಮತ್ತು ನೀವು ಈ ಸಮಯದಲ್ಲಿ ಎಚ್ಚರವಾಗಿದ್ದು ದೇವರ ಮುಂದೆ ಇಂಥ ದುಸ್ಥಿತಿಗಳಿಗೆ ಒಳಗಾಗುವಂತ ಜನರಿಗಾಗಿ ಪ್ರಾರ್ಥಿಸುವಾಗ, ಕರ್ತನು ನಮ್ಮ ಪ್ರಾರ್ಥನೆಯನ್ನ ಕೇಳುವಾಗ ಅಂತ ಕಾರ್ಯಗಳಿಗೆ ತನ್ನ ಸಹಾಯವನ್ನ ಒದಗಿಸಿಕೊಡುವಂತನಾಗಿದ್ದಾನೆ. ಈ ಸಹೋದರಿ ಹಾಗರಳು ಅಸಹಾಯಕಳಾಗಿ ಮರುಭೂಮಿಯಲ್ಲಿ ಒಬ್ಬಳೇ ಅಳುತ್ತಾ ಕುಳಿತಿದ್ದಾಳೆ. ಅಲ್ಲಿ ಅವಳಿಗೆ ನೀರನ್ನ ತಂದುಕೊಡುವವರು ಯಾರೂ ಇಲ್ಲ. ಅಲ್ಲಿ ನೀರು ಸಿಗುವಂತ ವ್ಯವಸ್ಥೆ ಇಲ್ಲ. ಸಹಾಯಕ್ಕಾಗಿ ಎದುರು ನೋಡುತ್ತಿದ್ದಾಳೆ. ಆಕೆ ಉಳಿದಿರುವಂತದ್ದು ಒಂದೇ ಒಂದು, ಅಸಹಾಯಕಳಾಗಿ ಗೋಳಾಡುತ್ತಾ ಎಲ್ಲವನ್ನ ಸೃಷ್ಟಿಸಿದಂತ ಸೃಷ್ಟಿಕರ್ತನಿಗೆ ತಾನು ಮೊರೆಯಿಡುವಂಥದ್ದು. ಆಗ ಆಕೆ ಅಲ್ಲಿ ಅಳುತ್ತಾ ದೇವರಿಗೆ ಮೊರೆಯಿಡುವಂತವಳಾಗಿದ್ದಾಳೆ. ಪ್ರಿಯ ಸಹೋದರ ಸಹೋದರಿಯೇ, ದೇವರು ಪ್ರತಿಯೊಂದು ಈ ಭೂಮಿ ಮೇಲೆ ನಡೆಯುವಂತ ಕಾರ್ಯಗಳನ್ನ ಗಮನಿಸುವಂತವನಾಗಿದ್ದಾನೆ. ಆ ಸಮಯದಲ್ಲಿ ಆ ಸಮಯಕ್ಕೆ ತಕ್ಕ ಸಹಾಯವನ್ನ ದೇವರು ಕೊಡಲು ಶಕ್ತನಾಗಿದ್ದಾನೆ. ಆಕೆಯ ಮೊರೆಯನ್ನ ದೇವರು ಕೇಳುವಂತವನಾಗಿದ್ದಾನೆ. ತಕ್ಷಣವೇ ಅಲ್ಲಿ ನಡೆಯುವಂತ ಕಾರ್ಯವಾದರೂ ಏನು? ಅವಳು ಮಗುವನ್ನು ಒಂದು ಗಿಡದ ನೆರಳಿನಲ್ಲಿ ಹಾಕಿ, ಮಗುವು ಸಾಯುವುದನ್ನು ನೋಡಲಾರೆನು ಅಂದುಕೊಂಡು ಬಿಲ್ಲೆಸೆಗೆಯಷ್ಟು ದೂರ ಹೋಗಿ ಅವನೆದುರಾಗಿ ಕೂತುಕೊಂಡು ಗಟ್ಟಿಯಾಗಿ ಅತ್ತಳು. ಆ ಹುಡುಗನ ಮೊರೆಯು ದೇವರಿಗೆ ಕೇಳಿಸಿತು. ದೇವದೂತನು ಆಕಾಶದಿಂದ ಹಾಗರಳನ್ನು ಕರೆದು, ಹಾಗರಳೆ, ನಿನಗೇನಾಯಿತು? ಅಂಜಬೇಡ. ಆ ಹುಡುಗನು ಬಿದ್ದಿರುವ ಸ್ಥಳದಿಂದಲೇ ಅವನ ಶಬ್ದವು ದೇವರಿಗೆ ಕೇಳಿಸಿತು. ಪ್ರಿಯ ಸಹೋದರ ಸಹೋದರಿಯರೇ, ನಾನು ಮತ್ತು ನೀವು ಇವತ್ತು ಯಾವುದೇ ಜಗತ್ತಿನಲ್ಲಿ ಜಾಗದಲ್ಲಿ ಕುಳಿತು ದೇವರಿಗೆ ಮೊರೆ ಇಡುವುದಾದರೆ, ನಾವಿರುವಂತಹ ಸ್ಥಳದಿಂದಲೇ ನಮ್ಮನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನಿಗೆ ನಮ್ಮ ಮೊರೆಯು ಕೇಳಿಸುವಂತದ್ದಾಗಿದೆ. ನೀನೆದ್ದು ಅವನನ್ನು ಎತ್ತುಕೊಂಡು ಬಿಡದೇ ಇರು, ಅವನಿಂದ ದೊಡ್ಡ ಜನಾಂಗವಾಗುವಂತೆ ಮಾಡುವೆನು. ಈ ಕೊನೆ ಕಾಲದಲ್ಲಿ ನಾವು ದೇವರಿಗೆ ಪ್ರಾರ್ಥನೆಯನ್ನ ಮಾಡುವುದನ್ನ ಬಿಡದೆ ಸಹಾಯಕ್ಕಾಗಿ ಅಂಗಲಾಚಿ ಬೇಡುತ್ತಲೇ ಇರಬೇಕಾಗಿದೆ. ಎಲ್ಲಿಯ ತನಕ ದೇವರ ಸಹಾಯವು ಸಿಗುತ್ತದೋ, ಎಲ್ಲಿಯ ತನಕ ದೇವರ ಸಹಾಯವು ನಮಗೆ ಒದಗಿ ಬರುತ್ತದೋ, ಅಲ್ಲಿಯ ತನಕ ಬಿಡದೆ ಪ್ರಾರ್ಥಿಸುವಂತೆ ದೇವರ ಆತ್ಮನು ಈ ಬೆಳಗ್ಗೆ ನಮ್ಮನ್ನ ಒತ್ತಾಯ ಮಾಡುವಂತನಾಗಿದ್ದಾನೆ, ಎಚ್ಚರಪಡಿಸುವಂತನಾಗಿದ್ದಾನೆ. ದೇವರ ಸಹಾಯವು ಈ ಭೂಮಿಗೆ ಬರುವ ತನಕ ದೇವರ ಮಕ್ಕಳು ಇಂಥ ದುಸ್ಥಿತಿಗಾಗಿ ಅಂಗಲಾಚಿ ಪ್ರಾರ್ಥಿಸುವುದಕ್ಕಾಗಿ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಕರ್ತನ ಕೃಪಾ ಸಿಂಹಾಸನದ ಬಳಿಗೆ ಕೂಡಿ ಬರಬೇಕಾಗಿದೆ.
ಮುಂದಾಗುವುದನ್ನ ಕಾಣಲಾರದಂತ ನಾವು ಮುಂದಾಗಬಹುದಾದಂತ ಇಂಥ ಸಂಗತಿಗಳನ್ನ ಊಹಿಸಿ ಗ್ರಹಿಸಿಕೊಳ್ಳುವಂತೆ ದೇವರು ನಮ್ಮ ಜ್ಞಾನವನ್ನ ತೆರೆದಿದ್ದಾನೆ. ಇವತ್ತು ನಡೆದಿರುವಂತ ಕಾರ್ಯಗಳು ನಾಳೆ ನಡೆಯುವುದಿಲ್ಲ ಎಂಬುದಾಗಿ ನಾವು ಅಂದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನಾಳೆ ಇನ್ನೂ ಘೋರವಾದಂತ ದಿನವಾಗಿರುವುದರಿಂದ ಇದಕ್ಕಿಂತ ಹೆಚ್ಚಾದ ಅನ್ಯಾಯವನ್ನ ಭೂಮಿ ಸಹಿಸಿಕೊಳ್ಳಬೇಕಾಗ್ತದೆ. ಈ ಭೂಮಿ ಮೇಲೆ ಇರ್ತಕ್ಕಂಥ ಅಸಹಾಯಕರು ಹೊತ್ತುಕೊಳ್ಳಬೇಕಾಗ್ತದೆ. ಅದಕ್ಕಾಗಿ ಅಂತ ದುಸ್ಥಿತಿಯಲ್ಲಿ ಅಸಹಾಯಕತೆಯಲ್ಲಿ ಸಿಕ್ಕಿಕೊಂಡುವಂತ ದೇವರ ಮಕ್ಕಳಿಗಾಗಿ ಅಂಗಲಾಚಿ ಎಚ್ಚರವಾಗಿದ್ದು ಪ್ರಾರ್ಥಿಸುವಂಥದ್ದು ದೇವರ ಮಕ್ಕಳ ಜೀವಿತಕ್ಕೆ ದೇವರು ಕೊಟ್ಟಿರುವಂತ ಉಚಿತಾರ್ಥ ವರವಾಗಿದೆ ಮತ್ತು ದೇವರು ಒದಗಿಸಿಕೊಟ್ಟಿರುವಂತ ಉನ್ನತವಾದಂತ ಕರ್ತವ್ಯವಾಗಿದೆ. ಇವತ್ತು ನಮಗೆ ಯಾವ ಕೊರತೆ ಇಲ್ಲದಿದ್ದರೂ ಪ್ರಿಯವಾದವರೇ, ನಾವು ಇತರರ ಹಿತಕ್ಕಾಗಿ ಅಂಗಲಾಚಿ ಪ್ರಾರ್ಥಿಸುವುದು ಯುಕ್ತವಾಗಿದೆ. ಪ್ರೀತಿ ಸ್ವರೂಪಿಯಾದ ದೇವರನ್ನ ಪ್ರೀತಿಸುವ ಮಕ್ಕಳು ನಾವಾಗಿದ್ದರೆ ಬೆಳಗಿನ ಜಾವದಲ್ಲಿ ಆತನನ್ನು ಪ್ರೀತಿಸುವಂತ ಇಂಥ ಕಾರ್ಯವನ್ನ ನಾವು ಮಾಡಬಹುದಾಗಿದೆ. ಯಾವುದೋ ಒಂದು ಸ್ಥಳದಲ್ಲಿ ಆಗುವ ಅನ್ಯಾಯವನ್ನ, ಅತ್ಯಾಚಾರವನ್ನ ಅಥವಾ ಕಷ್ಟವನ್ನ, ಸಂಕಟವನ್ನ ಪರಿಹರಿಸುವಂತ ಸ್ಥಿತಿ ಗತಿ ನಮಗಿಲ್ಲದೆ ಹೋದಾಗ ಪ್ರಿಯವಾದವರೇ, ನಾನು ಮತ್ತು ನೀವು ಯಾವುದೋ ಒಂದು ಏಕಾಂತವಾದಂತ ಸ್ಥಳದಲ್ಲಿ ಮೊಣಕಾಲೂರಿ ಅಂಗಲಾಚಿ ಅಂತವರನ್ನ ಕರ್ತನ ಮುಂದೆ ನೆನಪು ಮಾಡಿಕೊಳ್ಳುವಾಗ, ಬಿಡದೆ ಪ್ರಾರ್ಥಿಸುತ್ತಾ ದಿನನಿತ್ಯವೂ ದೇವರ ಸನ್ನಿಧಾನದಲ್ಲಿ ಹಂಬಲಿಸುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ. ತಾನು ಸದುತ್ತರವನ್ನ ಕೊಡುವಂತನಾಗಿದ್ದಾನೆ. ಇದಲ್ಲದೆ ದೇವರು ಅವಳ ಕಣ್ಣನ್ನು ತೆರೆದಿದ್ದರಿಂದ ಅವಳು ನೀರಿನ ಬಾವಿಯನ್ನು ಕಂಡು ತಿತ್ತಿಯಲ್ಲಿ ನೀರನ್ನು ತುಂಬಿಕೊಂಡು ಹುಡುಗನಿಗೆ ಕುಡಿಸಿದಳು. ದೇವರು ಅಂತ ಸಮಯದಲ್ಲಿ ಅವರ ಕಣ್ಣುಗಳನ್ನ ತೆರೆಯುವ ಹಾಗೆ ಮಾಡ್ತಾನೆ. ಅವರಿಗೆ ಬೇಕಾದ ಸಹಾಯವನ್ನು ಒದಗಿಸಿಕೊಡ್ತಾನೆ. ಅವ್ರಿಗೆ ಬೇಕಾದ ಸಹಾಯಕರನ್ನ ಕಳಿಸಿಕೊಡ್ತಾನೆ. ಪರಲೋಕದಿಂದ ತನ್ನ ದೂತರನ್ನೇ ಕಳುಹಿಸಿ ಅವರಿಗೆ ಉಪಶಮನವನ್ನು, ಅವರಿಗೆ ಬಿಡುಗಡೆಯನ್ನು, ಅವರಿಗೆ ರಕ್ಷಣೆಯನ್ನು ಉಂಟು ಮಾಡಿ ಅಂತ ಜೀವಗಳನ್ನು ಅಂತ ಘೋರವಾದಂತ ಹಿಂಸೆಯ ಬಲೆಯಿಂದ ತಪ್ಪಿಸಿ, ಬೇಟೆಗಾರನ ಬಲೆಯಿಂದ ತಪ್ಪಿಸಿಕೊಂಡ ಪಕ್ಷಿಯಂತೆ ಅವರಿಗೆ ಹಾರಿ ಹೋಗುವಂತೆ ಮಾಡುವಂತನಾಗಿದ್ದಾನೆ. ಅದಕ್ಕಾಗಿ ಈ ಭೂಮಿ ಮೇಲೆ ದೇವರ ಮಕ್ಕಳಾದಂತ ನಾವು, ದೇವರು ನಮ್ಮನ್ನ ಪ್ರೀತಿಸಿರುವುದನ್ನ ಈ ಭೂಮಿ ಮೇಲೆ, ಈ ಲೋಕದಲ್ಲಿ ದೇವರ ಪ್ರೀತಿಯನ್ನ ಅರಿಯದೆ ಇಂಥ ದುಷ್ಟ ಕಾರ್ಯಗಳಲ್ಲಿ ಮುಳುಗಿ ನಾಶವಾಗುತ್ತಿರುವ ದುಷ್ಟ ಜನರಿಗೆ ತಿಳಿಸಲು ಮತ್ತು ಇಂಥ ದುಷ್ಟ ಜನರ ಕೈಗಳಲ್ಲಿ ಸಿಕ್ಕಿ ನಾಶವಾಗುತ್ತಿರುವಂತ ಅಸಹಾಯಕತೆಯಲ್ಲಿ ಬಿದ್ದು ಹೋಗಿರುವಂತ ಬಲಹೀನರಿಗಾಗಿ ಹಂಬಲಿಸಿ ಪ್ರಾರ್ಥಿಸಲು ಪ್ರತಿದಿನ ಬೆಳಗ್ಗೆ ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕಾಗಿದೆ. ಹಾಗೆ ಪ್ರಾರ್ಥನೆ ಮಾಡುವಾಗ ದಾವೀದನು ಹೇಳ್ತಾನೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ. ಹೌದು ಪ್ರಿಯವಾದವರೇ, ನಾವು ನಮಗಾಗಿ, ನಮ್ಮಂತೆ ಇರುವಂತ ಇತರರಿಗಾಗಿ ಹಂಬಲಿಸಿ ಪ್ರಾರ್ಥಿಸುವಾಗ ಎಲ್ಲಾ ಅಗತ್ಯತೆಗಳನ್ನ ಪೂರೈಸುವಂತ ದೇವರು ಪರಲೋಕದಲ್ಲಿದ್ದಾನೆ. ನಮ್ಮ ಕಣ್ಣುಗಳು ಆತನ ಕಡೆಗೆ ತಿರುಗಿಸಲ್ಪಟ್ಟು ಮೇಲಕ್ಕೆ ಎತ್ತಲ್ಪಟ್ಟು ಆತನಿಂದ ನಿರೀಕ್ಷಿಸುವಂತ ಪ್ರತಿಯೊಂದು ಅವಶ್ಯಕತೆಗಳನ್ನು ಕರ್ತನು ಪೂರೈಸುವಂತನಾಗಿದ್ದಾನೆ. ಎಲ್ಲ ಕೇಡಿನಿಂದ ನಮ್ಮನ್ನ ತಪ್ಪಿಸಿ ನಮ್ಮನ್ನ ನಾವು ಪ್ರಾರ್ಥಿಸುವಂತ ಪ್ರತಿಯೊಂದು ಜೀವಗಳನ್ನ ರಕ್ಷಿಸಲು ಆತನು ಸಮರ್ಥನಾಗಿದ್ದಾನೆ ಮತ್ತು ರಕ್ಷಿಸುವಂತನಾಗಿದ್ದಾನೆ. ಹಾಗೆ ಮಾಡುವಾಗ ಈ ಬೆಳಗಿನ ಜಾವದಲ್ಲಿ ದೇವರ ಮಕ್ಕಳಾದಂತ ನಾವು ಪ್ರಾರ್ಥನೆ ಮಾಡೋಣ ಮತ್ತು ಇಂಥ ದೇವರ ಪ್ರೀತಿಯ ಭಾರವನ್ನು ಹೊತ್ತುಕೊಂಡು ನಿರ್ವಹಿಸಲು ಪ್ರತಿದಿನವೂ ದೇವರ ಸನ್ನಿಧಾನಕ್ಕೆ ನಾವು ಕೂಡಿ ಬರೋಣ. ಹಾಗೆ ಮಾಡುವುದಕ್ಕೆ ಬೇಕಾದಂತ ಆತ್ಮನ ಕರೆಯುವಿಕೆಯನ್ನ, ಪರಿಶುದ್ಧಾತ್ಮ ದೇವರ ಪ್ರೇರಣೆಯನ್ನ ದೇವರ ಮಕ್ಕಳಾದ ನಮಗೆ ದಿನನಿತ್ಯವೂ ಅನುಗ್ರಹ ಮಾಡಲಿ ಮತ್ತು ದಿನನಿತ್ಯವೂ ನಡೆಯುವ ಈ ಹೋರಾಟದಲ್ಲಿ ಎಷ್ಟೋ ಆತ್ಮಗಳನ್ನ ಪ್ರಾರ್ಥನೆಯ ಮುಖಾಂತರವಾಗಿ ಕರ್ತನ ಕೃಪಾ ಹಸ್ತಕ್ಕೆ ಒಪ್ಪಿಸಿ ಅವರಿಗೆ ಬಿಡುಗಡೆಯು ರಕ್ಷಣೆಯು ಉಂಟಾಗುವಂತೆ ದೇವರಲ್ಲಿ ನಾವು ಅಂಗಲಾಚಿ ಬೇಡಿಕೊಳ್ಳುವಾಗೆ, ಕಾರ್ಯ ಮಾಡುವಾಗೆ ನನ್ನನ್ನ ನಿಮ್ಮನ್ನ ದಿನಾಲು ಉಪಯೋಗಿಸಿಕೊಂಡು ದೇವರು ಮಹಿಮೆ ಹೊಂದಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಇಂತಹ ಕಾರ್ಯಗಳಲ್ಲಿ ಸಿಕ್ಕಿಕೊಂಡಿರುವಂತ ಜನರಿಗಾಗಿ ನಾವು ಪ್ರಾರ್ಥಿಸುವುದು ಅವಶ್ಯವಾಗಿದೆ.
ಕಷ್ಟದಲ್ಲಿ, ಸಂಕಟಗಳಲ್ಲಿ, ಬಡತನಗಳಲ್ಲಿ, ಕಾಯಿಲೆಗಳಲ್ಲಿ, ನೋವುಗಳಲ್ಲಿ, ದುಃಖಗಳಲ್ಲಿ, ದುಷ್ಟರ ಅಟ್ಟಹಾಸಕ್ಕೆ ಸಿಕ್ಕಿ ಪ್ರಾಣ ಮಾನಗಳನ್ನ ಕಳೆದುಕೊಳ್ಳುತ್ತಿರುವಂತ ಅಸಹಾಯಕ ಸ್ಥಿತಿಯಲ್ಲಿರ್ತಕ್ಕಂಥ ಬಡ ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಈ ಎಲ್ಲಾ ವಿಷಯಗಳಿಗಾಗಿ ಪ್ರಾರ್ಥಿಸುವುದಕ್ಕೋಸ್ಕರ ಇವತ್ತು ನಮ್ಮ ಮಧ್ಯದಲ್ಲಿ ಸಹೋದರಿ ರಾಜೇಶ್ವರಿ ಅವರು ಇದ್ದಾರೆ. ಇದೀರಾ? ರಾಜೇಶ್ವರಿ ಅವರು? ಎಸ್ ಪಾಸ್ಟರ್, ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್. ಸೊ ಈ ಪರಿಸ್ಥಿತಿಗಳನ್ನ ದೇವರ ಮುಂದೆ ತರಬೇಕಾದದ್ದು ನಮ್ಮ ಕರ್ತವ್ಯವಾಗಿದೆ. ಅದಕ್ಕೋಸ್ಕರ ಎಲ್ಲಾ ವಿಷಯಗಳಲ್ಲಿ ದೇವರು ಕಾರ್ಯ ಮಾಡಿ ಈ ಕೊನೆ ಕಾಲದಲ್ಲಿ ಈ ದುಷ್ಟತ್ವದ ಬಂಧನದಿಂದ ಮಾನವರನ್ನ ಬಿಡಿಸಿ ತನ್ನ ಪ್ರೀತಿಯನ್ನ ಈ ಲೋಕದಲ್ಲಿರ್ತಕ್ಕಂಥ ಜನರು ಗ್ರಹಿಸಿಕೊಂಡು ಅರ್ಥ ಮಾಡಿಕೊಂಡು ಒಬ್ಬರನ್ನೊಬ್ಬರು ಪ್ರೀತಿಸುವಂತೆ ದೇವರು ಕಾರ್ಯ ಮಾಡಲಿ ಎಂಬುದಾಗಿ ತಾವು ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇವೆ. ಗುಡ್ ಮಾರ್ನಿಂಗ್ ಎವ್ರಿವನ್. ಗುಡ್ ಮಾರ್ನಿಂಗ್ ಪಾಸ್ಟರ್. ಪ್ರಾರ್ಥಿಸುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡ್ಕೊಂಡು ಬರುವಂತ ನಮ್ಮ ಸ್ವರ್ಗೀಯ ತಂದೆ, ನಿನ್ನ ಪವಿತ್ರವಾದ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಸ್ವಾಮಿ ಮಹೋನ್ನತನು, ಮಹಾಮಹಿಮನು, ಕೃಪಾ ಸಂಪೂರ್ಣನು, ದೇವಾದಿ ದೇವನು, ರಾಜಾದಿರಾಜನು ನೀನಾಗಿರುವುದರಿಂದ ನಿನ್ನ ನಾಮವನ್ನು ಕೊಂಡಾಡುತ್ತೇವೆ, ಸ್ತುತಿ ಸ್ತೋತ್ರ ಹೇಳುತ್ತೇವೆ ರಕ್ಷಕನೇ. ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದೇ. ದೇವ, ಸಕಲ ಜಲಚರಿಗಳು ನಿನ್ನವುಗಳೇ ಸ್ವಾಮಿ. ಅದರಲ್ಲಿ ಮನುಷ್ಯನಾದ ನಮ್ಮನ್ನು ಸ್ವಾಮಿ ನಿನ್ನ ಒಂದು ಅಂಗಲ್ಲಿ ಚಿತ್ರಿಸ್ಕೊಂಡು ರೂಪಿಸಿ ನಿನ್ನ ಒಂದು ಇದಕ್ಕೆ ತಕ್ಕಂತೆ ನಮ್ಮನ್ನು ನಿನಗೆ ಹೋಲಿಕೆ ಆಗುವ ರೀತಿಯಲ್ಲಿ ಉಂಟು ಮಾಡಿ ಸ್ವಾಮಿ ನಿನ್ನ ಶ್ವಾಸನ ಓದಿದ್ದಿ, ನಿನ್ನ ಪ್ರೀತಿ ನಮಗ್ ತೋರಿಸಿದ್ದಿ ಸ್ವಾಮಿ, ನಿನ್ನ ರಕ್ಷಣೆಯ ಯೋಜನೆ ನಮಗಾಗಿ ಹಾಕಿದಿ. ನಿನಗೆ ಸ್ತೋತ್ರ. ನೀನು ತೋರಿಸುವ, ನೀನು ಮಾಡಿದ ಉಪಕಾರ, ನೀನು ಮಾಡಿದ ಸಹಾಯ ಸ್ವಾಮಿ, ನೀನು ಕೊಟ್ಟ ಈ ರಕ್ಷಣೆ ಯೋಜನೆಗಾಗಿ ನೀನು ಕೊಂಡಾಡುತ್ತೇವೆ, ಸ್ತೋತ್ರ ಹೇಳುತ್ತೇವೆ ಸ್ವಾಮಿ. ತಂದೆಯಾದ ದೇವ್ರೆ, ಈ ಒಂದು ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬ ಪ್ರಾರ್ಥನೆಯಲ್ಲಿ ದೇವ್ರೆ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ನಮ್ಮನ್ನು ಹೆಸರಿದು ಕರೆದಿದ್ದಿ, ನಿನಗೆ ಸ್ತೋತ್ರ ಹೇಳುತ್ತೇವೆ. ಆ ಭಾರ ನಮಗೆ ನೀಡಿದ್ದಿ, ನಿನಗೆ ಸ್ತೋತ್ರ ಹೇಳುತ್ತೇವೆ. ಪರಾತ್ಪರ ಮೊರೆ ಹೊಕ್ಕಿರುವನು, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂಬುದಾಗಿ ನಿನ್ನ ಮೊರೆ ಹೊಕ್ಕಿರ್ತಕ್ಕಂಥ ನಿನ್ನ ಮಕ್ಕಳಿಗೆ ಆ ಸುರಕ್ಷತೆ ನೀಡಲು ನೀನು ಶಕ್ತನಾಗಿದ್ದಿ. ಸಹಾಯವು ಎಲ್ಲಿಂದ ಬರುವುದು ಎಂಬುದಾಗಿ ಕಣ್ಣೆತ್ತಿ ನಿನ್ನ ಕಡೆ ನೋಡುವಾಗ ದೇವ್ರೆ, ನಿನ್ನ ಸಹಾಯದ ಹಸ್ತ ನೀಡಲು ನೀನು ಶಕ್ತನಾಗಿದ್ದಿ. ಈ ಸಂದರ್ಭದಲ್ಲಿ ಸ್ವಾಮಿ, ದುಷ್ಟ ಲೋಕದಲ್ಲಿ ದುಷ್ಟ ಜನರ ಹಾವಳಿ ಹೆಚ್ಚಾಗಿರುವಾಗ ಸ್ವಾಮಿ ಪ್ರಭುವೇ, ಅನೇಕರ ಅಹಂಕಾರ, ದುಷ್ಟತನ ಸ್ವಾಮಿ ಮಿತಿ ಮೀರಿದೆ ಪ್ರಭುವೇ. ಸಕಲ ಕುಲ ಜನಾಂಗ ಭಾಷೆದವರಿಗೆ ನಿನ್ನ ಸತ್ಯವಾಕ್ಯ ತಿಳಿಬೇಕು ಸ್ವಾಮಿ. ಅಮಾಯಕರು ತುತ್ತಾಗ್ತಿದ್ದಾರೆ ಸ್ವಾಮಿ. ಸ್ವಾಮಿ, ಇಂಥ ದುಷ್ಟರ ಒಂದು ಕುತಂತ್ರಕ್ಕೆ ದೇವ್ರೆ ಸ್ವಾಮಿ ಅಮಾಯಕರು ತುತ್ತಾಗಿ ನಾಶವಾಗುವುದನ್ನು ನೋಡ್ತಿದ್ದೇವೆ ಪ್ರಭುವೆ. ಇಂಥದನ್ನು ನಿನ್ನ ಹತೋಟಿಯಲ್ಲಿ ತೆಗೆದುಕೋ, ಸರ್ವನಾಶ ಮಾಡು ಸ್ವಾಮಿ. ನೀನು ದೇವ, ನೀನು ದೇವಾದಿ ದೇವನಾಗಿದ್ದಿ ಸ್ವಾಮಿ, ನೀನು ಸರ್ವಶಕ್ತನಾಗಿದ್ದಿ ಸ್ವಾಮಿ. ಪ್ರಭುವೇ, ನಿನ್ನ ಕಾರ್ಯ ನೀನು ರೂಪಿಸು. ಎಲ್ಲಾ ಜನಾದರೂ ಸ್ವಾಮಿ ನಿನ್ನ ಸತ್ಯ ಮಾರ್ಗದಲ್ಲಿ ಬರಬೇಕು, ನಿನ್ನ ಬೆಳಕಲ್ಲಿ ಬರಬೇಕು, ನಿನ್ನ ಪವಿತ್ರ ವಾಕ್ಯದಲ್ಲಿ ಸ್ವಾಮಿ ವಾಕ್ಯವನ್ನು ಅರ್ಥಕೊಳ್ಬೇಕು ದೇವ್ರೆ. ಬೋಧಕರು ಇಲ್ಲಿವರೆಗೂ ಸ್ವಾಮಿ ಬೋಧಿಸುವ ವಾಕ್ಯಕ್ಕಾಗಿ ನಾವು ನಿಮಗೆ ಸ್ತೋತ್ರ ಹೇಳುತ್ತೇವೆ. ಹೀಗೆ ಎಲ್ಲಾ ಜನರಿಗೆ ಇಂಥ ವಾಕ್ಯ ತಲುಪಲಿ ಸ್ವಾಮಿ. ಯಾರ್ಯಾರು ಕತ್ತಲೆಯಲ್ಲಿದ್ದಾರೋ, ಯಾರ್ಯಾರು ದುಷ್ಟತನದಲ್ಲಿದ್ದಾರೋ ಅಂತವ್ರಿಗೆ ನಿನ್ನ ಬೆಳಕನ್ನು ಕೊಡು ಸ್ವಾಮಿ, ಅರಿವನ್ನು ಕೊಡು ಸ್ವಾಮಿ. ಸ್ವಾಮಿ, ಇನ್ನೋಸೆಂಟ್ ಪೀಪಲ್ ಸ್ವಾಮಿ, ಇನ್ನೋಸೆಂಟ್ ಜನರು ಅದಕ್ಕೆ ತುತ್ತಾಗಿ ನಾಶವಾಗುವಾಗ ದೇವ್ರೆ ನೀನು ದಯ ತೋರಿಸು, ಕೃಪೆ ತೋರಿಸು ಸ್ವಾಮಿ. ಆ ಸಹಾಯಕರಾಗಿರುವವರಿಗೆ ನೀನು ಸಹಾಯಕನಾಗಿರು ಪ್ರಭುವೆ. ಕರ್ತನಾದ ದೇವ್ರೆ, ನೀನು ಜೀವ ಸ್ವರೂಪನಾಗಿದ್ದೀಯಪ್ಪ. ನಿನ್ನ ಬಲ, ನಿನ್ನ ಶಕ್ತಿ, ನಿನ್ನ ಸಾಮರ್ಥ್ಯ ಕೊಡು ಸ್ವಾಮಿ. ಪವಿತ್ರಾತ್ಮ ದೇವ್ರೆ, ನಿನ್ನ ಪವಿತ್ರ ಪ್ರಸನ್ನತೆ ಇರಿಸು, ಪವಿತ್ರಾತ್ಮನ ಸಹಾಯ ಕೊಡು ಸ್ವಾಮಿ. ತಂದೆಯಾದ ದೇವ್ರೆ, ನಿನ್ನ ಪವಿತ್ರತೆ ಬೇಕಾಗಿದೆ, ನಿನ್ನ ಪರಿಶುದ್ಧತೆ ಬೇಕಾಗಿದೆ ಸ್ವಾಮಿ.
ನಿನ್ನ ಕೃಪೆಯನ್ನು ಅನುಗ್ರಹಿಸಿಕೊಡು ಕರ್ತನೆ. ತಂದೆಯಾದ ದೇವರೇ, ಪಾಸ್ಟರ್ ಎಂ ರಾಜ್ ಅವರಿಗಾಗಿ ಪ್ರಾರ್ಥಿಸ್ತೇನೆ, ಅವರ ಸೇವೆಗಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಅವರು ಹಾಕಿಕೊಂಡ ಈ ಒಂದು 2024ನೇ ವರ್ಷದ ಆ ಎಲ್ಲಾ ಯೋಜನೆಗಳಲ್ಲಿ ಸಫಲತೆ ಕೊಡು ಸ್ವಾಮಿ. ಅವ್ರ ಕುಟುಂಬ, ಮಕ್ಕಳನ್ನು, ಮೊಮ್ಮಕ್ಕಳನ್ನು ಸ್ವಾಮಿ, ಸೊಸೆಂದಿರನ್ನು, ಧರ್ಮಪತ್ನಿಯನ್ನು ಆಶೀರ್ವಾದ ಮಾಡು ಕರ್ತನೆ. ಸೇವೆಗಾಗಿ ಉದರದಲ್ಲಿ ಆರಿಸ್ಕೊಂಡಿದ್ದಿ, ನಿನ್ನ ಸೇವೆ ಪರಿಪೂರ್ಣ ಮಾಡ್ಲಿಕ್ಕೆ ಅವ್ರ ಮುಖಾಂತರ ಅನೇಕ ಆತ್ಮಗಳು ನಿನ್ನ ರಾಜ್ಯಕ್ಕೆ ಸೇರುವಂತೆ ನಿನ್ನ ಕೃಪೆ ಕೊಡು ಸ್ವಾಮಿ. ಯಾಬೇಚನ ಒಂದು ಪ್ರಾರ್ಥನೆ ಕೇಳಿದಿ, ಆ ಕಣ್ಣೀರಿನಿಂದ ತಪ್ಪಿಸಿದ್ದಿ, ಅವನ ಒಂದು ಪ್ರಾಂತ್ಯವನ್ನು ಹೆಚ್ಚಿಸಿದ್ದಿ ಸ್ವಾಮಿ. ತಂದೆಯಾದ ದೇವರೇ, ಇವತ್ತು ನಮ್ಮ ಪ್ರಾರ್ಥನೆ ಕೇಳು, ಕಣ್ಣೀರನ್ನು ಒರೆಸು ಸ್ವಾಮಿ. ಪ್ರಾಂತ್ಯವನ್ನು ವಿಸ್ತರಿಸಲಿಕ್ಕೆ ನಿನ್ನ ಸಹಾಯ ಕೊಡು ಸ್ವಾಮಿ. ಅಪವಿತ್ರಾತ್ಮನಿಂದ ಸ್ವಾಮಿ ಆತ್ಮಿಕ ಪ್ರಾಂತ್ಯ ಬೆಳೆಯುವ ಹಾಗೆ ನೀನು ಮಾಡು ಸ್ವಾಮಿ. ತಂದೆಯಾದ ದೇವರೇ ಸ್ವಾಮಿ, ಈಗ ರಕ್ಷಕನೇ ಮೋಶೆಯನ್ನು ಕರೆದಿದ್ದಿ, ನಾಯಕನಾಗಿ ನೇಮಿಸಿದಿ ಸ್ವಾಮಿ. ಅಬ್ರಾಹ್ಮ್ ಕರೆದಿದ್ದಿ ದೇವರೇ, ಸಂತಾನ ಹೆಚ್ಚಿಸಿದಿ, ಎಲ್ಲದರಲ್ಲಿ ಜಯ ನೀಡಿದಿ ಸ್ವಾಮಿ. ನಿನಗೆ ಸ್ತೋತ್ರ ಹೇಳುತ್ತೇವಪ್ಪ. ಇವತ್ತು ಕರ್ತನೆ, ಅಂಥವರನ್ನು ನಿನ್ನ ಎದ್ದೇಳಿಸು, ನಿನ್ನ ಸೇವಕರನ್ನಾಗಿ ಮಾಡು ಸ್ವಾಮಿ. ಪೌಲ ಪೇತ್ರರಂತೆ ಎದ್ದೇಳಿಸು ಸ್ವಾಮಿ. ಎಲ್ಲಾ ಮೂಲೆ ಮೂಲೆಗೂ ನಿನ್ನ ವಾಕ್ಯ ಸಾರಲ್ಪಡುವಂತೆ ಸಹಾಯ ಮಾಡು. ದುಷ್ಟರ ದುರ್ಗುಣಗಳು ಅಳೆದು ಹೋಗುವಂತೆ ಮಾಡು ಸ್ವಾಮಿ. ಕರ್ತನಾದ ದೇವರೇ, ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸಲು ನಿನ್ನೊಬ್ಬನೇ ಶಕ್ತನಾಗಿದ್ದಿ ಸ್ವಾಮಿ. ಪ್ರಾರ್ಥನೆ ಪರಿಸ್ಥಿತಿ ಬದಲಾಯಿಸುವಂತದ್ದಾಗಿದೆ. ಪ್ರಾರ್ಥನೆ ಸ್ವಾಮಿ ಎಲ್ಲರ ಜೀವಿತಗಳನ್ನು ಬದಲಾಯಿಸುವಂತದ್ದಾಗಿದೆ. ಪ್ರಾರ್ಥನೆ ಸ್ವಾಮಿ ಹಾಸಿಗೆಯಿಂದ ಎದ್ದೇಳಿಸುವಂತದ್ದಾಗಿದೆ ಪ್ರಭುವೆ. ಪ್ರಾರ್ಥನೆ ಅನಿರೀಕ್ಷಕರಿಗೆ ನಿರೀಕ್ಷೆ ಕೊಡುವಂತದ್ದಾಗಿದೆ ಸ್ವಾಮಿ. ಅಂತಹ ಪ್ರಾರ್ಥನೆಯ ಬಲ ಬಹು ಬಲವುಳ್ಳದಾಗಿದೆ ಸ್ವಾಮಿ. ರಕ್ಷಕನಾದ ದೇವರೇ, ನಾವಂತಹ ಪ್ರಾರ್ಥಿಸುವ ವೀರರಾಗ್ಲಿಕ್ಕೆ ನಿನ್ನ ಸಹಾಯ ಕೊಡು ಸ್ವಾಮಿ. ನಾವು ನಿನ್ನಿಂದ ದೂರ ಹೋಗದಂತೆ ನಿನ್ನ ದಿನದಲ್ಲಿ ನಮ್ಮನ್ನು ಇಟ್ಕೋ ಸ್ವಾಮಿ. ತಂದೆಯಾದ ದೇವರೇ, ಪ್ರಪಂಚದ ಚಿಂತೆಗಳು ಸ್ವಾಮಿ, ಪ್ರಾಪಂಚಿಕವಾದ ಎಲ್ಲಾ ದುಷ್ಟ ಆಲೋಚನೆಗಳು ತಪ್ಪಿಸಿ ಸ್ವಾಮಿ ಸನ್ಮಾರ್ಗದಲ್ಲಿ ನೀನು ನಡೆಸು ದೇವರೇ. ಪವಿತ್ರಾತ್ಮ ದೇವರೇ, ನಿನ್ನ ಕೃಪೆಯನ್ನು ಅನುಗ್ರಹಿಸಿಕೊಡು ಕರ್ತನೆ. ತಂದೆಯಾದ ದೇವರೇ, ಈ ಸಣ್ಣ ಒಂದು ಕುಟುಂಬವಾಗಿ ನಿನ್ನ ಪಾದಕ್ಕೆ ಬಂದಿರುವ ಪ್ರತಿಯೊಬ್ಬೊಬ್ಬರನ್ನು ಹೆಸರಾಗಿ ಕಾಪಾಡ ಪರಕ್ಷಕನೇ. ವಿಶೇಷವಾಗಿ ಹಿರಿಕರಾದ ಯೌಲಿ ನಮ್ಮರವರನ್ನು ಆಶೀರ್ವದಿಸು, ಅವರ ಕುಟುಂಬನ ಆಶೀರ್ವದಿಸು, ಅವರಿಗೆ ಆರೋಗ್ಯ ಭಾಗ್ಯ ಕೊಡು. ಲೋಕೇಶ್ ಅಂಕಲ್ಗಾಗಿ ಅವರ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೇನೆ. ಅವರೆಲ್ಲಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಕೇಳು, ಅವ್ರಿಗೆ ಬೇಕಾದ ಆರೋಗ್ಯ ಭಾಗ್ಯ ಕೊಡು ಸ್ವಾಮಿ. ತಂದೆಯಾದ ದೇವರೇ ಸ್ವಾಮಿ, ಪ್ರೇಮನಾಥ್ ಕೋಲ್ಕರ್ ಬ್ರದರನ್ನು ಆಶೀರ್ವದಿಸು, ಅವ್ರ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲಾ ಸದಸ್ಯರನ್ನು ವಿಶೇಷವಾಗಿ ಕಾಪಾಡು, ಆರೋಗ್ಯ ಭಾಗ್ಯದಿಂದ ಕಾಪಾಡು ಸ್ವಾಮಿ. ಅದೇ ರೀತಿ ರಕ್ಷಕನೇ ಸ್ವಾಮಿ, ಡೇವಿಡ್ ಜಾನ್ ಬ್ರದರ್ಗಾಗಿ ಪ್ರಾರ್ಥಿಸ್ತೇನೆ. ಅವ್ರನ್ನ ಕರುಣಿಸು, ಅವರ ಕುಟುಂಬನ ಆಶೀರ್ವದಿಸು ಪ್ರಭುವೆ. ಅವರೆಲ್ಲಾ ಕೆಲಸ ಕಾರ್ಯಗಳು ಜಯ ಕೊಡು ಸ್ವಾಮಿ. ಮತ್ತೊಂದಾವರ್ತಿ ಸ್ವಾಮಿ, ನಮ್ಮೆಲ್ಲರನ್ನು ನಿನ್ ಕೈ ಕೊಡ್ತೇವೆ. ನಮ್ಮ ವಿಜ್ಞಾಪನೆಗಳನ್ನ ಲಾಲಿಸು ಸ್ವಾಮಿ. ನಮ್ಮ ಪ್ರಾರ್ಥನೆಗೆ ಯಾವ್ದಾದ್ರು ನಮ್ಮ ಪಾಪಗಳು ಅಡ್ಡಿ ಬಂದಿದ್ರೆ ನಮ್ಮ ಪಾಪನ್ನು ಮನ್ನಿಸು ದೇವರೇ. ನಮ್ಮ ಪ್ರಾರ್ಥನೆಯನ್ನು ಕೇಳು. ನಿನ್ನ ಮಗಳ ಜೀವಿತದಲ್ಲಿ ನೀನು ಮಾಡಿದ ಉಪಕಾರಕ್ಕಾಗಿ ಸ್ತೋತ್ರ. ಆ ಮಗಳ ಕುಟುಂಬನ ಆಶೀರ್ವಾದ ಮಾಡು ಸ್ವಾಮಿ. ಈಗ ಪ್ರಭುವೆ, ಹೀಗೆ ಎಲ್ಲರೂ ಭಕ್ತಿ ಭಯದಲ್ಲಿ ಪ್ರಾರ್ಥನೆಯಲ್ಲಿ ಒಬ್ರಿಗೊಬ್ರು ಎಚ್ಚರಿಸಿಕೊಂಡು ಕೊನೆ ಕಾಲದಲ್ಲಿ ದೇವರೇ ನಾವೆಲ್ಲರೂ ನಿನ್ನ ಸಾಕ್ಷಿಗಳಾಗಿರ್ಲಿಕ್ಕೆ ನೀನ್ ನಮ್ಮನ್ನು ನಡೆಸು ತಂದೆ. ನಮ್ಮ ಎಲ್ಲಾ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ನೀನೇ ಸದುತ್ತರ ಕೊಡು. ನಮ್ಮ ಪ್ರಾರ್ಥನೆಗಳು ನಿನಗೆ ಧೂಪಾರ್ತಿಯಂತೆ ಬರಲಿ ಸ್ವಾಮಿ. ಇಂಥ ಅರುಣೋದಯಲ್ಲಿ ಮಾಡುವ ಪ್ರಾರ್ಥನೆ ಎಲ್ಲಾ ಸಕಲ ಕುಲ ಜನಾಂಗ ಭಾಷೆದವರಿಗೆ ಸ್ವಾಮಿ ಎಚ್ಚರಿಸ್ಲಿ, ಎದ್ದೇಳಲಿ, ನಿನ್ನ ಪ್ರಾರ್ಥನೆಯಲ್ಲಿ ಬರಲಿ ಸ್ವಾಮಿ. ತಂದೆಯಾದ ದೇವರೇ, ಹತ್ತಿರವಿರು, ಪ್ರಾರ್ಥಿಸು ಮಕ್ಕಳಿಗೆ ನೀನೆ ಆಶ್ರಯದುರ್ಗ ಕೋಟೆ ಬಂಡಿ ಆಗಿರು ಸ್ವಾಮಿ. ತಂದೆ ಸೇನಾಧೀಶ್ವರನಾದ ಯೆಹೋವನೇ, ನಿನ್ನಲ್ಲಿ ನಾವು ಮೊರೆ ಇಡುವಾಗ ನಮ್ಮ ಮೊರೆ ಲಾಲಿಸು ಪ್ರಭುವೆ. ತಂದೆಯಾದ ದೇವರೇ ಸ್ವಾಮಿ, ನಿನ್ನ ಕೃಪೆಯನ್ನು ಅನುಗ್ರಹಿಸು. ಯವನಸ್ಥ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ. ಕೌಟುಂಬಿಕ ಜೀವಿತದಲ್ಲಿ ಗಂಡ ಹೆಂಡರ ಮಧ್ಯದಲ್ಲಿರ್ತಕ್ಕಂಥ ಆ ಬಡಕುತನವನ್ನು ನೀನು ಒಂದು ಮಾಡು ಸ್ವಾಮಿ. ಗರ್ವ ಅಹಂಕಾರದಿಂದ ಮೆರೀತಕ್ಕಂಥವ್ರ ಆ ಗರ್ವವನ್ನು ಅಳಿಸಿ ಬಿಡು ಸ್ವಾಮಿ. ತಂದೆಯಾದ ದೇವರೇ ಸ್ವಾಮಿ, ಗರ್ವಪಟ್ಟಂತ ವ್ಯಕ್ತಿಗಳ ಒಂದು ಜೀವಿತ ಸತ್ಯವೇದದಲ್ಲಿ ತಿಳಿಸಿಕೊಟ್ಟಿದ್ದಿ ಸ್ವಾಮಿ. ಅಂತ ಅರಿವಿಲ್ಲದೆ ಬದುಕುವ ಆ ಅಹಂಕಾರಿಗಳಿಗೆ ನಿನ್ನ ವಾಕ್ಯದ ಬೆಳಕನ್ನು ಕೊಡು ಸ್ವಾಮಿ.
ತಂದೆಯಾದ ದೇವರೇ ಸ್ವಾಮಿ, ಈ ಸಂದರ್ಭದಲ್ಲಿ ಕರ್ತನೆ ನಮ್ಮ ಕೂಗನ್ನು ಕೇಳು ಸ್ವಾಮಿ. ಇದು ನಿನ್ನ ಸಮಯ ಸ್ವಾಮಿ, ನಿನಗೆ ಅಮೂಲ್ಯವಾಗಿ ನಾವು ಮೀಸಲಾಗಿಟ್ಟ ಪ್ರತಿಷ್ಠಿತವಾದಂತ ಸಮಯ. ಈ ಸಮಯ ನಾವು ವ್ಯರ್ಥವಾಗಿ ಕಳೆಯದೆ ದೇವ್ರೆ, ನಿನ್ನ ಸನ್ನಿಧಾನದಲ್ಲಿ ನಾವು ಸಮಯ ಕಳೀಲಿಕ್ಕೆ ನಮ್ಮನ್ನು ಎಚ್ಚರಿಸಿದಿ, ಜೀವಿತರ ಸಂಖ್ಯೆಯಲ್ಲಿ ಎಣಿಸಿದಿ. ಅಳುತ್ತಾ ಬಿತ್ತುವವನಿಗೆ ಸ್ವಾಮಿ ನಗುತ್ತಾ ಕೊಯ್ಯುವನಂತ ಹೇಳಿದೀಯಲ್ಲ ಸ್ವಾಮಿ. ತಂದೆಯಾದ ದೇವರೇ, ಕಣ್ಣೀರುಗಳನ್ನು ನೋಡು ನಿನ್ನ ಬುದ್ಧಲ್ಲಿ ಎಲ್ಲ ತುಂಬಲ್ಪಟ್ಟಿರುವಾಗ ಸ್ವಾಮಿ ಅದಕ್ಕೆ ಪ್ರತ್ಯುತ್ತರ ನೀನು ಕೊಡಲು ಶಕ್ತನಾಗಿದೀಯಪ್ಪ. ನನ್ನ ತಂದೆಯೇ, ನೀನೇ ನಮ್ಮ ಒಡೆಯನು, ನೀನೇ ನಮ್ಮ ರಕ್ಷಕನು. ನಿನ್ನ ಬಿಟ್ರೆ ನಮ್ಗೆ ಈ ಲೋಕದಲ್ಲಿ ಆ ಶಾಂತಿ, ಆ ಸಮಾಧಾನ, ಆ ನೆಮ್ಮದಿ ಕೊಡೋರು ಯಾರಿಲ್ಲ ಸ್ವಾಮಿ. ನೀನು ಸ್ನೇಹಿತನ ಪ್ರೀತಿ ತೋರಿಸಿದಿ, ನೀನು ತಂದೆಯ ಪ್ರೀತಿ ತೋರಿಸಿದಿ ಸ್ವಾಮಿ, ನೀನು ಯಜಮಾನನ ಪ್ರೀತಿ ತೋರಿಸಿದಿ ಸ್ವಾಮಿ. ಅಪ್ಪ, ನಿನ್ ಪ್ರೀತಿ ಹಾಡಿ ಹೋಗ್ಲಿಕ್ಕೆ ನಮ್ಗೆ ಈ ಹೃದಯ ಸಾಲದು ಸ್ವಾಮಿ. ತಂದೆಯಾದ ದೇವ್ರೆ, ನಾವು ಸ್ವಾಮಿ ಕ್ಷಣ ಮಾತ್ರದಲ್ಲಿ ನೀನು ಸದುತ್ತರ ಕೊಡಲು ಶಕ್ತನಾಗಿದೆಯಪ್ಪ. ದೇವ್ರೆ, ನೀನು ಅಂತ ಪ್ರೀತಿಯುಳ್ಳ ದೇವರಾಗಿದ್ದಿ ಸ್ವಾಮಿ. ನಿನ್ಗೆಷ್ಟು ನಿನ್ ಬಗ್ಗೆ ನಾವು ಹೊಗಳಿದ್ರು ಕಡಿಮೆ ಇದೆ ಪ್ರಭುವೆ. ಇಂಥ ದುಷ್ಟ ಜನರಲ್ಲಿ ಇಂಥ ನಿನ್ನ ಪ್ರೀತಿ ತುಂಬಿಸು ಸ್ವಾಮಿ, ನಿನ್ನ ಕರುಣೆ ತುಂಬಿಸು ಸ್ವಾಮಿ, ಅಹಂಕಾರವನ್ನು ಅಡಗಿಸು ಸ್ವಾಮಿ. ತಂದೆಯಾದ ದೇವ್ರೆ, ಈ ಲೋಕದ ಆ ಒಂದು ಹಣದ ಅಮಲಿನಲ್ಲಿ ಸ್ವಾಮಿ ಬದುಕುವವರಿಗೆ ನಿನ್ನ ವಾಕ್ಯದ ಅರಿವನ್ನು ಕೊಡು ಸ್ವಾಮಿ. ನನ್ನ ತಂದೆಯೇ, ನೀನೇ ಪವಿತ್ರ ದೇವರು, ನಿನ್ನ ಪವಿತ್ರದ ಹೃದಯಗಳನ್ನು ಕೊಡು. ಕಠಿಣ ಹೃದಯಗಳನ್ನು ಸ್ವಾಮಿ ಮೃದುವಾಗಿ ಮಾರ್ಪಡಿಸಪ್ಪ. ಕರ್ತನೆ, ನೀನು ಅದ್ಭುತ ದೇವರಾಗಿದ್ದಿ, ನಿನ್ನ ಅದ್ಭುತ ನಾವು ಕಾಣ್ಬೇಕು ಸ್ವಾಮಿ. ಅಂತ ಅದ್ಭುತ ಕಾರ್ಯ ನೀನು ಮಾಡು ಸ್ವಾಮಿ. ಇಗೋ ಕರ್ತನೆ, ನಮ್ಮ ಎಲ್ಲಾ ಪ್ರಾಂತ್ಯದಲ್ಲಿ ಶಾಂತಿ, ಸಮಾಧಾನ, ಆರೋಗ್ಯ ಕೊಡು, ಸಮೃದ್ಧಿ ಕೊಡು. ನಮ್ಮ ಪ್ರಾಂತ್ಯಗಳಲ್ಲಿ ಸ್ವಾಮಿ ಪ್ರೀತಿ, ಐಕ್ಯತೆ ಕೊಡು ಸ್ವಾಮಿ. ಭಕ್ತಿ, ಭಯ ಕೊಡು ಸ್ವಾಮಿ. ಇಲ್ಲಿ ಎಂತಹ ಭಕ್ತಿಯಿಂದ ಬದುಕಬೇಕು ದೇವ್ರೆ, ಯಾವ ಅಡೆತಡೆ ಇಲ್ಲದೆ ಸ್ವತಂತ್ರತೆ ಇರುವಂತ ಸ್ಥಳದಲ್ಲಿ ದೇವ್ರೆ ಭಕ್ತಿ ಕಳೆದು ಹೋಗಿದೆ ಸ್ವಾಮಿ. ನಿನ್ನ ಕೃಪೆ ಅನುಗ್ರಹಿಸ್ಕೊಡಪ್ಪ. ನನ್ನ ತಂದೆಯೇ, ಈ ಸಂದರ್ಭದಲ್ಲಿ ಸ್ವಾಮಿ ಬೋಧಕರ ಮುಖಾಂತರ ನಮಗೆ ಒಂದು ಅವಕಾಶ ನೀಡಿದಿ. ನಿನ್ನ ಪಾದದಲ್ಲಿ ಬಂದು ನಿನಗ್ ಮೊರೆ ಇಡುವಂತೆ ನಿನಗ್ ಸ್ತೋತ್ರ ಹೇಳ್ತೇನಪ್ಪ ದೇವ್ರೆ. ನೀನು ಸರ್ವಶಕ್ತನಾಗಿದ್ದಿ, ನಿನ್ನ ಕೃಪೆ ಅನುಗ್ರಹಿಸಿಕೊಡು. ನಮ್ಮ ಕುಟುಂಬಗಳನ್ನು ಕರುಣಿಸು. ನಮ್ಮ ಕುಟುಂಬದ ಎಲ್ಲಾ ರೀತಿಯ ಪ್ರತಿಯೊಬ್ಬ ಸದಸ್ಯರನ್ನು ನಿನ್ನ ಕೈ ಕೊಡ್ತೇನಪ್ಪ ದೇವ್ರೆ. ಭಕ್ತಿ, ಪ್ರಾರ್ಥನೆ ಎಲ್ಲರಲ್ಲಿ ಬೆಳಗಿಸು ಸ್ವಾಮಿ. ತಂದೆಯಾದ ದೇವರೇ, ಇದುವರೆಗೂ ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಸ್ವಾಮಿ. ನನ್ನ ಕೂಗಿಗೆ ನೀನೇ ಸದುತ್ತರ ಕೊಡ್ತೆ ಅಂತೇಳಿ ನಂಬಿ ವಿಶ್ವಾಸದಿಂದ ಈ ಪ್ರಾರ್ಥನೆ ವಿಜ್ಞಾಪನೆ ನಜರೇತಿನ ಯೇಸುವೇ ನಿನ್ನ ಪವಿತ್ರ ಪಾದದಲ್ಲಿ ಇಟ್ಟು ಬೇಡಿ ಹೊಂದುವವಳಾಗಿದ್ದೇನೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಸಹೋದರಿ ರಾಜೇಶ್ವರಿ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಮುಕ್ತಾಯದ ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮಾಸ್ಟರ್, ನನ್ನ ಮಗಳ ಭವಿಷ್ಯಕ್ಕಾಗಿ, ಮಗಳಿಗೆ, ದೊಡ್ಡ ಮಗಳಿಗೆ ಮಕ್ಕಳಾಗ್ಬೇಕು, ನನ್ನ ಮಗನ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಇರ್ಬೇಕು. ಸಂದೀಪ್ ಪಾಸ್ಟರ್, ಸ್ವಲ್ಪ ನೋವು ಅವಾಗ ಜಾಸ್ತಿ ಆಗ್ತಾ ಇದೆ ಅವನಿಗೆ, ಕಡಿಮೆ ಆಗಿಲ್ಲ. ಸ್ವಲ್ಪ ಬೇಗ ವಾಸಿ ಆಗ್ಲಿಕ್ಕೆ ಸ್ವಲ್ಪ ಪ್ರೇರ್ ಮಾಡ್ರಿ. ಪ್ರೇ ಫಾರ್ ಮೈ ಫ್ಯಾಮಿಲಿ. ಒಂದ್ ಸ್ವಲ್ಪ ನನ್ ಕಾಲಿಗೆ ಒಂದ್ ಸ್ವಲ್ಪ ಪರವಾಗಿಲ್ಲ, ಒಂದ್ ಸ್ವಲ್ಪ ಸುಧಾರಿಸ್ಕೋತಾ ಇದ್ದೇನೆ. ಸ್ಕಿಡ್ ಆಗಿದ್ದು ಸ್ವಲ್ಪ ಸ್ವೆಲ್ಲಿಂಗ್ ಕಡಿಮೆ ಆಗ್ತಾ ಇದೆ. ಸೊ ಜಸ್ಟ್ ಪ್ರೇ ಫಾರ್ ಮೈ ಹೆಲ್ತ್ ಆಲ್ಸೋ. ಓಕೆ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಎಚ್ಚರವಾಗಿದ್ದು ಪ್ರಾರ್ಥಿಸುವಂತೆ ದಿನನಿತ್ಯವೂ ನೀನು ನಮ್ಮನ್ನ ಎಚ್ಚರ ಪಡಿಸುತ್ತಾ ಬಂದಿದ್ದೀಯಪ್ಪ. ಇದಕ್ಕಾಗಿ ನನಗೆ ಕೋಟಿ ಕೋಟಿ ಸ್ತೋತ್ರ. ಎಲ್ಲ ಜೀವಿಗಳು ಸಹಾಯಕ್ಕಾಗಿ ನಿನ್ನ ಕಣ್ಣುಗಳನ್ನ ನೋಡುವಂತವುಗಳಾಗಿವೆ. ನಿನ್ನಿಂದ ಬರುವಂತ ಪ್ರತಿಯೊಂದು ಸಹಾಯವನ್ನು ಹೊಂದಿದಂತ ಮನುಷ್ಯನು ಈ ಭೂಮಿ ಮೇಲೆ ಸ್ವಾರ್ಥಿಯಾಗಿ ಬದುಕುವಾಗ ಇತರರಿಗೆ ಸ್ವಾಮಿ ಅದು ಪ್ರಾಣ ಸಂಕಟವಾಗುತ್ತದೆ. ಇಂತಹ ಪರಿಸ್ಥಿತಿಗೆ ಸೈತಾನನು ನೀನು ಸೃಷ್ಟಿ ಮಾಡಿದಂತ ನಿನ್ನ ಪ್ರೀತಿಯ ಮಕ್ಕಳನ್ನ
ಸೆಳೆಯುವಂತವನಾಗಿದ್ದಾನೆ. ದೋಖ ಮಾಡುವಂತವರು, ದೋಖಕ್ಕೊಳಗಾಗುವಂತವರು ಸ್ವಾಮಿ ಕರ್ತನೆ ನಿನ್ನ ಕೈಯ ಸೃಷ್ಟಿಗಳಾಗಿದ್ದಾರೆ. ಇವರಲ್ಲಿ ಯಾರಿಗೂ ಕಷ್ಟವಾದರೂ, ನಷ್ಟವಾದರೂ, ನೋವಾದರೂ ಸ್ವಾಮಿ ನಿನ್ನ ಜೀವವು ಮರುಗುವಂತದ್ದಾಗಿದೆ ಸ್ವಾಮಿ. ಯಾಕಂತಂದ್ರೆ ಈ ದುಷ್ಟ ಕಾರ್ಯಗಳಿಗೆ ನೀನು ನ್ಯಾಯ ತೀರಿಸಬೇಕಾಗಿರುವುದರಿಂದ ಆ ಸಮಯದಲ್ಲಿ ಈ ಭೂಮಿ ಮೇಲೆ ದುಷ್ಟತ್ವವನ್ನು ಆರಿಸಿಕೊಂಡಂತ ದುಷ್ಟ ಜನರನ್ನ ಸ್ವಾಮಿ ಒಟ್ಟಿಗೆ ಬೆಂಕಿಯ ಕೆರೆಯಲ್ಲಿ ಹಾಕಿ ನಾಶ ಮಾಡಿಬಿಡುತ್ತೆ. ಇದರ ಅರಿವಿಲ್ಲದೆ ಈ ಭೂಮಿ ಮೇಲೆ ಬದುಕುತ್ತಿರುವ ಜನರು ಪಾಪ ಮಾಡುವಾಗ ಕರ್ತನೆ ನಿನ್ನ ಹೃದಯವು ಆ ನೋಹನ ಕಾಲದಲ್ಲಿ ಸ್ವಾಮಿ ಈ ಲೋಕವನ್ನ ದೃಷ್ಟಿಸಿ ನೋಡಲಿಕ್ಕೆ ಬಂದಾಗ ಹೇಗೆ ಈ ಲೋಕದ ಜನರ ದುಷ್ಟತ್ವವನ್ನ ನೋಡಿ ಅವರ ನಾಶನಕ್ಕಾಗಿ ಮರುಗಿತೋ ಹಾಗೆಯೇ ಸಹ ಇಂದು ಕೂಡ ಮರುಗುವಂತದ್ದಾಗಿದೆ. ಈ ಲೋಕದ ಕೊನೆಯ ಕ್ಷಣಗಳಲ್ಲಿ ನೋಹನ ದಿನಗಳಂತೆ ಈ ಭೂಮಿಯಲ್ಲಿ ಕಾರ್ಯಗಳು ನಡೆಯುತ್ತವೆ ಎಂಬುದಾಗಿ ಹೇಳಿದೆ. ಆ ಕಾಲ ಬಂದಿದೆ ಸ್ವಾಮಿ. ಜಗತ್ತಿನಲ್ಲಿ ನಡೆಯುತ್ತಿರುವಂತ ಕಾರ್ಯಗಳನ್ನ ನೋಡುವಾಗ ನೋಹನ ಕಾಲಕ್ಕಿಂತಲೂ ಹೆಚ್ಚಾದಂತ ದುಷ್ಟತ್ವವು ಈ ಭೂಮಿ ಮೇಲೆ ತುಂಬಿ ತುಳುಕುತ್ತಾ ಇದೆ. ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟಿರುವುದರಿಂದ ನಿನ್ನ ಅಪಾರವಾದ ಪ್ರೀತಿಯನ್ನ ಕೃಪೆಯಾಗಿ ಈ ಲೋಕಕ್ಕೆ ಸ್ವಾಮಿ ಹೆಚ್ಚಾಗಿ ಅನುಗ್ರಹಿಸುತ್ತಿರುವುದರಿಂದ ಪಾಪ ಮಾಡುವ ಪ್ರತಿಯೊಬ್ಬ ಮನುಷ್ಯನ ಸಂಪೂರ್ಣವಾದಂತ ಮಾನಸಾಂತರಕ್ಕೂ ಬದಲಾವಣೆಗೂ ಮತ್ತೊಂದು ಅವಕಾಶಗಳನ್ನು ಕೊಟ್ಟು ಎದುರು ನೋಡುತ್ತಾ ಇದ್ದೀವಿ ಸ್ವಾಮಿ. ಕರ್ತನೆ ನಿನ್ನ ಕೃಪೆ ಇರಲಿ, ನಿನ್ನ ದಯೆ ಇರಲಿ ಸ್ವಾಮಿ. ಈ ದುಷ್ಟತ್ವದ ಬಂಧನದಿಂದ ಪ್ರತಿಯೊಬ್ಬ ಮನುಷ್ಯನನ್ನ ಬಿಡುಗಡೆ ಮಾಡು. ಯೌವನಸ್ಥರನ್ನ, ವಿಶೇಷವಾಗಿ ಹಣ ಐಶ್ವರ್ಯವಿರುವಂತ ಧನಿಕರನ್ನ ನಿನ್ನ ಹಸ್ತಪಡಿಸುತ್ತೇನೆ ಸ್ವಾಮಿ. ಹೊಟ್ಟೆ ತುಂಬಿದವರಾಗ ಇಂಥ ಇರುವಾಗ ಅನ್ಯಾಯ, ಅತ್ಯಾಚಾರ, ಎಲ್ಲಾ ರೀತಿಯ ದುಷ್ಟತ್ವವು ಕಾಣುವುದಿಲ್ಲ ಸ್ವಾಮಿ. ಸೈತಾನನು ಅವರನ್ನ ಅಧರ್ಮದ ಬಟ್ಟೆಯಲ್ಲಿ ಕಟ್ಟಿ ಹಾಕಿದ್ದಾನೆ ಸ್ವಾಮಿ. ಕರ್ತನೆ ಈಗ ಅವರ ಕಣ್ಣುಗಳನ್ನ ತೆರೆ, ಅವರು ಮುಂದಾಗಬಹುದಾದಂತ ಅಪಾಯಗಳಿಂದ ಅವರನ್ನ ತಪ್ಪಿಸು. ಕರ್ತನೆ ನಿನ್ನ ಕೃಪೆ ಎಲ್ಲಾ ಜನರ ಮೇಲೆ ಇಳಿದು ಬರಲಿ. ಒಂದು ವೇಳೆ ಸ್ವಾಮಿ ಆಗುವಂತ ಅನ್ಯಾಯಕ್ಕೆ ಮೊದಲೇ ಅವರ ಹೃದಯಗಳಿಗೆ ಸ್ವಾಮಿ ನೀನು ದುಷ್ಟತ್ವದ ಪರಿಣಾಮ ಏನಾಗುವುದೆಂಬುದಾಗಿ ತಿಳಿಸುವುದಾದರೆ, ಒಂದು ವೇಳೆ ಒಬ್ಬ ದುಷ್ಟನು ತನ್ನ ದುರ್ನಡತೆಗಳನ್ನ ಸರಿಪಡಿಸಿಕೊಳ್ಳುವುದಾದರೆ ಎಷ್ಟೋ ಜೀವಗಳು ಈ ಭೂಮಿ ಮೇಲೆ ಬದುಕುಳಿಯುವಂತವುಗಳಾಗಿವೆ ಸ್ವಾಮಿ. ಎಷ್ಟೋ ಜೀವಗಳಿಗೆ ನೆಮ್ಮದಿಯ ಕ್ಷಣಗಳು ಒದಗಿ ಬರುವಂತವುಗಳಾಗಿವೆ ಸ್ವಾಮಿ. ಎಷ್ಟೋ ಜೀವಗಳಿಗೆ ಸ್ವಾಮಿ ಕರ್ತನೆ ಸಂಕಟ, ನೋವು, ಬಾಧೆಗಳಿಲ್ಲದೆ ನೆಮ್ಮದಿಯ ಕ್ಷಣಗಳನ್ನ ಅನುಭವಿಸುವಂತಾಗುತ್ತದೆ ಸ್ವಾಮಿ. ಅದಕ್ಕಾಗಿ ನನ್ನಲ್ಲಿ ಅಂಗಲಾಚಿ ಬೇಡುತ್ತೇವೆ. ಎಲ್ಲ ದುಷ್ಟತ್ವವನ್ನ ತೆಗೆದು ಹಾಕು. ಪ್ರತಿಯೊಬ್ಬ ಮಾನವನಲ್ಲಿ ಉದ್ಭವಿಸುವಂತ ಪ್ರತಿಯೊಂದು ಪಾಪದ ಸ್ವಭಾವವನ್ನು ಸುಟ್ಟು ದಹಿಸಿಬಿಡು. ಪ್ರತಿಯೊಬ್ಬ ಮಾನವನ ಹೃದಯದಲ್ಲಿ ಪವಿತ್ರಾತ್ಮನು ಕಾರ್ಯ ಮಾಡುವಂತೆ ಕೃಪೆ ತೋರು. ತಾನು ಮಾಡುವಂತ ಪ್ರತಿಯೊಂದು ದುಷ್ಟತ್ವವು ಒಂದೊಂದು ದಿನ ತನ್ನ ಹೃದಯಕ್ಕೆ ಬಾಣದಂತೆ ಚುಚ್ಚುವುದು ಎಂಬುದನ್ನ ಗ್ರಹಿಸಿಕೊಳ್ಳುವಂತೆ ಕಾರ್ಯ ಮಾಡು ಸ್ವಾಮಿ. ಕರ್ತನೆ ದುಷ್ಟತ್ವಕ್ಕೊಳಗಾಗಿ ಕಷ್ಟಪಡುತ್ತಿರುವಂತ ಅಸಹಾಯಕರಿಗಾಗಿ, ಅಮಾಯಕರಿಗಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಅಂತವರನ್ನ ಬಿಡಿಸುವಂತ ಶಕ್ತಿ ಯಾರಿಗೂ ಇರುವುದಿಲ್ಲ ಸ್ವಾಮಿ. ಅಂತ ದುಷ್ಟತ್ವದ ಬಲೆಗೆ ಅವರು ಸಿಕ್ಕಿಕೊಂಡಿರುತ್ತಾರೆ. ಲೋಕವು ಅಂತ ದುಷ್ಟತ್ವದಲ್ಲಿ ತುಂಬಿ ತುಳುಕುತ್ತಾ ಇದೆ ಸ್ವಾಮಿ. ದುಷ್ಟತ್ವಕ್ಕೆ ಜಯವಾಗುವಲ್ಲಿ ಸಂತೋಷಿಸುವಂತ ಜನರು ಹೆಚ್ಚಾಗಿರುವುದರಿಂದ ಅಮಾಯಕರ ಜೀವಕ್ಕಾಗಿ ಹಂಬಲಿಸುವಂತ, ಹೋರಾಡುವಂತ ಆತ್ಮೀಯ ಜೀವಿತವನ್ನು ಹೊಂದಿದಂತ ಜೀವಿತ ಕಡಿಮೆಯಾಗಿದೆ ಸ್ವಾಮಿ. ನಿನ್ನ ಕೃಪೆ ಇರಲಿ. ನಿನ್ನ ಮಕ್ಕಳಾದ ನಾವು ಒಂದು ಮೂಲೆಯಲ್ಲಿ ಕುಳಿತು ಇಂತಹ ಸಹಾಯಕತೆಗಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ನಾವು ಸಹ ಕೈಲಾಗದ ಪರಿಸ್ಥಿತಿಯಲ್ಲಿ ಕುಳಿತಿದ್ದೇವೆ ಸ್ವಾಮಿ. ನೀನು ಸಹಾಯ ಮಾಡು. ಇಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ಸಂಧಿಸು. ಅವರಿಗೋಸ್ಕರ ನಿನ್ನ ಪರಲೋಕದ ಸೇನೆಯನ್ನ ಕಳಿಸಿಕೊಡು. ಅವರ ಬಿಡುಗಡೆಗಾಗಿ, ಅವರ ರಕ್ಷಣೆಗಾಗಿ ಕಾರ್ಯ ಮಾಡು ಸ್ವಾಮಿ. ಅವ್ರಿಗಿರ್ತಕ್ಕಂಥ ಬಡತನವನ್ನ ತೆಗೆದು ಹಾಕು. ಅವರ ಪರಿಸ್ಥಿತಿಗಳನ್ನು ಸುಧಾರಿಸು. ಅವರ ಕುಟುಂಬಗಳಲ್ಲಿ ಇರ್ತಕ್ಕಂಥ ಎಲ್ಲ ಅವಶ್ಯಕತೆಯನ್ನು ಪೂರೈಸು. ಅಜ್ಞಾನವನ್ನ ತೆಗೆದು ಹಾಕು. ಜ್ಞಾನಿಗಳನ್ನಾಗಿ ಮಾಡು. ಪವಿತ್ರಾತ್ಮ ದೇವರ ಬಲದಿಂದ ಜ್ಞಾನವನ್ನು, ವಿವೇಕವನ್ನು, ತಿಳುವಳಿಕೆಯನ್ನು, ವಿದ್ಯೆಯನ್ನು, ಬುದ್ಧಿಯನ್ನು ಕೊಟ್ಟು
ಕರ್ತನೆ ಇಂಥ ದುಸ್ಥಿತಿಗಳಿಂದ ತಪ್ಪಿಸಿಕೊಂಡು ಓಡಿ ಹೋಗುವಂತ ಶಕ್ತಿಯನ್ನ ನೀನು ದಯಪಾಲಿಸಿಕೊಡು ಸ್ವಾಮಿ. ಸೋತವನಿಗೆ ಬಲವನ್ನು, ಬಲಹೀನನಿಗೆ ತ್ರಾಣವನ್ನು ಕೊಟ್ಟು ಹದ್ದುಗಳ ಹಾಗೆ ರೆಕ್ಕೆಗಳನ್ನ ಕಟ್ಟಿಕೊಂಡು ಮೇಲೆ ಮೇಲೆ ಏರುವಂತೆ ಕಾರ್ಯ ಮಾಡುವಂತ ದೇವರು ನೀನಾಗಿದೆ ಸ್ವಾಮಿ. ಇಂಥ ದುಸ್ಥಿತಿಗಳಲ್ಲಿ ನೀನು ಸ್ವಾಮಿ ಅರುಣನ ರೆಕ್ಕೆಗಳನ್ನ ಕಟ್ಟಿಕೊಂಡು ಹಾರಿ ಹೋಗುವಂತೆ ನಿನ್ನ ಮಕ್ಕಳಿಗೆ ಶಕ್ತಿಯನ್ನು ಕೊಡು ಸ್ವಾಮಿ. ಅವಕಾಶಗಳನ್ನು ಕೊಡು, ಬಿಡುಗಡೆಗಾಗಿ ಸ್ವಾಮಿ ಅನುಕೂಲಗಳನ್ನ ಮಾಡು, ಕೇಡಿನಿಂದ ತಪ್ಪಿಸಿ ಕಾಪಾಡು. ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ, ಬಾಧೆಗಳಲ್ಲಿ, ಬಂಧನಗಳಲ್ಲಿ ಸಿಕ್ಕಿಕೊಂಡಂತ ಪ್ರತಿಯೊಂದು ಕುಟುಂಬವನ್ನು, ಪ್ರತಿಯೊಂದು ಜೀವವನ್ನ ನೀನು ಹಸ್ತಪಡಿಸ್ತೀನಿ ಸ್ವಾಮಿ. ನಿನ್ನ ಕೃಪೆಯಿಂದ ಪ್ರತಿಯೊಬ್ಬರನ್ನು ಎಲ್ಲಾ ಕೇಡಿನಿಂದ ತಪ್ಪಿಸಿ ಕಾಪಾಡು. ಕಾಯಿಲೆಗಳನ್ನ ವಾಸಿ ಮಾಡು, ಸಂಕಟಗಳನ್ನ ದೂರ ಮಾಡು, ಶೋಧನೆಗಳನ್ನ ತೆಗೆದು ಹಾಕು, ಪಾಪದ ಬಂಧನಗಳಿಂದ ಬಿಡುಗಡೆ ಮಾಡು ಸ್ವಾಮಿ. ಪ್ರತಿಯೊಬ್ಬ ಮಾನವನು ಸೃಷ್ಟಿಕರ್ತನಾದ ನಿನ್ನ ಭಯವನ್ನ ಹೊಂದಿದವನಾಗಿ, ನಿನಗೆ ಭಯ ಪಡುವವನಾಗಿ ಈ ಭೂಮಿ ಮೇಲೆ ಸ್ವಾಮಿ ಪಾಪವನ್ನ ದ್ವೇಷಿಸುವಂತೆ, ಪಾಪವನ್ನು ಬಿಟ್ಟು ಬಿಡುವಂತೆ, ಪಾಪದಿಂದ ದೂರಾಗಿ ನೀತಿಯ ಆತ್ಮನ ಬಲವನ್ನು ಹೊಂದಿ ನಿತ್ಯ ಜೀವಕ್ಕಾಗಿ ನಿನ್ನ ಪ್ರೀತಿಯ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತೆ ಕೃಪೆ ತೋರು ಸ್ವಾಮಿ. ಕರ್ತನೆ, ಅನಾಥರನ್ನ, ವಿಧವೆಯರನ್ನ ಪರಾಮರಿಸು, ಅವರ ಅವಶ್ಯಕತೆಗಳನ್ನ ಪೂರೈಸು, ಅವರ ಕೊರತೆಗಳನ್ನ ನೀಗಿಸು ಸ್ವಾಮಿ. ಕರ್ತನೆ, ಪಾಪದ ಬಂಧದಲ್ಲಿ ಸಿಕ್ಕಿಕೊಂಡಂತ ಪ್ರತಿಯೊಂದು ಆತ್ಮವನ್ನ ಸ್ವಾಮಿ ಪರಿಶುದ್ಧಾತ್ಮ ದೇವರ ಬಲದಿಂದ ಸ್ವಾಮಿ ನೀನು ಬೆಳಗಿಸು, ಕತ್ತಲೆಯಿಂದ ಬೆಳಕಿಗೆ ನಡೆಸು. ಕರ್ತನೆ, ಪಾಪದಿಂದ ಜೀವಕ್ಕೆ ನಡೆಸು ಸ್ವಾಮಿ, ಪರಿಶುದ್ಧತೆಗೆ ನಡೆಸು. ನಿತ್ಯ ರಾಜ್ಯಕ್ಕಾಗಿ ಸ್ವಾಮಿ ಪರಿವರ್ತನೆಯನ್ನು, ಮಾನಸಾಂತರವನ್ನು, ಬದಲಾವಣೆಯನ್ನು ಉಂಟು ಮಾಡು ಸ್ವಾಮಿ. ದೇಶಕ್ಕಾಗಿ ಪ್ರಾರ್ಥಿಸ್ತೇನೆ, ರಾಜ್ಯಕ್ಕಾಗಿ ಪ್ರಾರ್ಥಿಸ್ತೇನೆ, ನಮ್ಮ ಭಾಷೆಗಾಗಿ ಪ್ರಾರ್ಥಿಸ್ತೇನೆ, ಎಲ್ಲ ಸಕಲ ಕುಲ ಭಾಷೆ ಪ್ರತಿ ಜನಾಂಗಗಳವರಿಗೆ ಪ್ರಾರ್ಥಿಸ್ತೇನೆ. ನಿನ್ನ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ. ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂದು ಹಂಬಲಿಸುವಂತ ನಿನ್ನ ಚಿತ್ತವು ಈ ಭೂಮಿ ಮೇಲೆ ನೆರವೇರಲಿ ಸ್ವಾಮಿ. ಕೂಡಿ ಬಂದಿರುವಂತ ನಿನ್ನ ಪ್ರಿಯರಾದವರನ್ನ, ನಿನ್ನ ದೇವ ಮಂದಿಯ ನಿನ್ನ ಹಸ್ತಪಡಿಸ್ತೇನೆ ಸ್ವಾಮಿ. ನಿನ್ನ ಕೃಪೆ ನಮ್ಮ ಮೇಲಿರಲಿ. ಈ ಬೆಳಗಿನ ಜಾವದಲ್ಲಿ ಹಿರಿಯರಾದಂತಹ ಪ್ರೇಮ ಕೋಲ್ಕರ್ ಅವರನ್ನ ನಿನ್ನ ಕೃಪಾಸ್ತುಕೊಪ್ಪಿಸ್ತೇನೆ ಸ್ವಾಮಿ. ನಿನ್ನ ನೀತಿಗಾಗಿ ಹಂಬಲಿಸುವಾಗ ಸೈತಾನನು ಅವರ ಮೇಲೆ ಆಕ್ರಮಣ ಮಾಡುತ್ತಿರುವಾಗ ಕರ್ತನೆ, ನಿನ್ನ ಪರಲೋಕದ ಸೇನೆಯನ್ನ ಕಳಿಸಿಕೊಡು, ನಿನ್ನ ದೂತರನ್ನ ಕಳಿಸಿಕೊಡು ಸ್ವಾಮಿ. ನಿನ್ನ ಕೃಪಾ ಹಸ್ತವನ್ನ ಸ್ವಾಮಿ ನೀನು ಅವರ ಮೇಲೆ ಇಡು ಕರ್ತನೆ. ಅವ್ರಿಗಿರುವಂತ ಈ ಸಂಕಟದಿಂದ ಬಿಡುಗಡೆ ಮಾಡು ಸ್ವಾಮಿ. ಮಗನಿಗಾಗಿ ಹಂಬಲಿಸುತ್ತಿರುವಾಗ ಅವರ ಚೊಚ್ಚಲ ಮಗನು ಸ್ವಾಮಿ ಡಾಕ್ಟರ್ ಸಂದೀಪ್ ಅವರು ಸ್ವಾಮಿ ಕರ್ತನೆ, ಸೈತಾನನ ಕುತಂತ್ರಕ್ಕೆ ಬಲಿಯಾಗಿ ನೋವನ್ನು ಅನುಭವಿಸುತ್ತಿರುವಾಗ ಸರ್ವಶಕ್ತನೇ, ಅಂಗಾಂಗಗಳಲ್ಲಿ ಬಲವನ್ನು, ಸುಕ್ಷೇಮವನ್ನು, ಪರಿಪೂರ್ಣವಾದ ಆರೋಗ್ಯವನ್ನು ತರಬಲ್ಲ ಅಂತ ನಿನ್ನಲ್ಲಿ ಸ್ವಾಮಿ ಅಂಗಲಾಚಿ ಬೇಡುತ್ತೇವೆ ಸ್ವಾಮಿ. ನಿನಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ನಿನ್ನ ಪ್ರಿಯ ಮಗನನ್ನ ಸಂದೀಪ್ ಅವರನ್ನ ನೀನು ಮುಟ್ಟು ಸ್ವಾಮಿ, ಮುಟ್ಟು ಕರ್ತನೆ, ಮುಟ್ಟು ಸ್ವಾಮಿ. ಈ ಬೆಳಗಿನ ಜಾವದಲ್ಲಿ ಅಂಗಲಾಚಿ ಬೇಡುತ್ತೇವೆ. ಆ ಮಗನ ಮೇಲೆ ನೀನು ದಯ ಇರಲಿ ಸ್ವಾಮಿ. ಈ ಕ್ಷಣವೇ ಆ ಯಾವ ಅಂಗದಲ್ಲಿ ಸ್ವಾಮಿ ನೋವಿದೆಯೋ, ಎಲ್ಲಿ ಆಪರೇಷನ್ ಆಗಿ ಅಸ್ವಸ್ಥವಾಗಿದೆಯೋ ಆ ಜಾಗವನ್ನು ನೀನು ಮುಟ್ಟು ಸ್ವಾಮಿ. ಅಲ್ಲಿ ಸಂಪೂರ್ಣವಾದ ರಕ್ತ ಪರಿಚಲನೆಯನ್ನು, ಪರಿಪೂರ್ಣವಾದ ಸ್ವಸ್ಥತೆಯನ್ನು ಅನುಗ್ರಹಿಸಿ ಆ ನೋವಿನಿಂದ ಈಗಲೇ ಬಿಡುಗಡೆಯನ್ನು ಕೊಟ್ಟು ಆ ಸಹೋದರನು ಸ್ವಾಮಿ ಆರೋಗ್ಯವಂತನಾಗಿ ನಗುವಿನಿಂದಲೂ ಸಂತೋಷದಿಂದಲೂ ಎದ್ದು ತಂದೆ ತಾಯಿಗಳ ಜೀವಕ್ಕೆ ಸಂತೋಷವನ್ನು, ನೆಮ್ಮದಿಯನ್ನು, ಕುಟುಂಬಗಳಿಗೆ ಸ್ವಾಮಿ ಆಶ್ರಯನ್ನು ತರುವಂತೆ ಕಾರ್ಯ ಮಾಡು. ಎಲ್ಲ ಕೇಡಿನಿಂದ ತಪ್ಪಿಸು, ಪರಿಪೂರ್ಣವಾದ ಆರೋಗ್ಯವನ್ನು ಕೊಡು, ಸ್ವಸ್ಥ ಒಂದು ಕ್ಷೇಮದಿಂದ ನಿನಗೆ ಕೃತಜ್ಞತೆ ಉಳ್ಳವರಾಗಿ ಬದುಕಲು ಕೃಪೆ ತೋರು. ಹಿರಿಯರಾದ ಪ್ರೇಮ ಕೋಲ್ಕರ್ ನಾಶು ಸ್ವಾಮಿ, ಅವ್ರ ಕಾಲಿಗಾಗಿರುವಂತ ನೋವನ್ನು ನೀನು ಬಲಂತ ದೇವರಾಗಿದ್ದಿ. ಆ ಭಾಗವನ್ನು ನೀನು ಮುಟ್ಟು ಸ್ವಸ್ಥಪಡಿಸು, ಆರೋಗ್ಯದಿಂದ ತುಂಬಿಸು. ಅವ್ರು ಯಾವುದೇ ಭಯವಿಲ್ಲದೆ, ತೊಂದರೆ ಇಲ್ಲದೆ, ನೋವಿಲ್ಲದೆ ಓಡಾಡುವಂತೆ, ಮುಂದಿನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯಶಾಲಿಗಳಾಗುವಂತೆ, ನೆಮ್ಮದಿಯಿಂದ ನಿನ್ನನ್ನು ಕೊಂಡಾಡುವಂತೆ ಸಹಾಯ ಮಾಡು. ಅವ್ರು ಕೊಟ್ಟಂತೆ ಎಲ್ಲ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು. ಪ್ರತಿಯೊಂದು ಕುಟುಂಬದ ಮೇಲೆ ನಿನ್ನ ಜವಾಬ್ದಾರಿಕೆ, ನಿನ್ನ ಪರಾಮರಿಕೆಯಲ್ಲಿ ಎಲ್ಲ ಕೇಡಿನಿಂದ ತಪ್ಪಿಸಿ ಸುರಕ್ಷಿತವಾಗಿಡು ಸ್ವಾಮಿ. ಹಿರಿಯರಾದಂತ ಇಲ್ಲಿ ನಮ್ಮ ಆರೋಗ್ಯ ಪ್ರಾರ್ಥನೆ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು, ಆರೋಗ್ಯದಿಂದ ತುಂಬಿಸು, ನಿನ್ನ ಭಯಭಕ್ತಿಯಲ್ಲಿ ನಡೆಸು, ನಿತ್ಯ ಸೇವೆಯಲ್ಲಿ ಉಪಯೋಗಿಸು ಸ್ವಾಮಿ. ಹಿರಿಯರಂತ ಲೋಕ ಸ್ವರ್ಗ ಪ್ರಾರ್ಥನೆ ಅವ್ರ ಕುಟುಂಬ ಮಕ್ಕಳು ಮೊಮ್ಮಕ್ಕಳಿಗಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಆ ಕುಟುಂಬದ ಒಡೆಯನು, ನಾಯಕ ನೀನಾಗಿದ್ದು ನಿನ್ನ ಸುರಕ್ಷತೆ ಹಸ್ತದಲ್ಲಿ ಸುಕ್ಷೇಮದಿಂದ ನಿನ್ನನ್ನು ಕೊಂಡಾಡುತ್ತಾ ನಿನ್ನ ಭಯಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದುವಂತೆ ಕಾರ್ಯ ಮಾಡು. ಸಹೋದರಿ ರಾಜೇಶ್ವರಿ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವ್ರ ಮಕ್ಕಳಿಗಾಗಿ ಹಂಬಲಿಸಿ ಪ್ರಾರ್ಥಿಸುವಾಗ ನಿನ್ನ ಕೃಪೆ ಅವರ ಮೇಲಿರ್ಲಿ ಸ್ವಾಮಿ, ನಿನ್ನ ದಯ ಅವರ ಮೇಲಿರ್ಲಿ ಸ್ವಾಮಿ.
ದೊಡ್ಡ ಮಗಳ ಭವಿಷ್ಯಕ್ಕಾಗಿ ಪ್ರಾರ್ಥಿಸುವಾಮಿ. ಆ ಮಗಳಿಗೆ ಬೇಕಾದಂತ ಸಂತಾನವನ್ನು ಒದಗಿಸಿಕೊಡು. ಮಗಳಿಗಿರ್ತಕ್ಕಂಥ ಕೊರತೆಯನ್ನ ನೀಗಿಸು. ಈ ನೋವಿನಿಂದ ಅವ್ರನ್ನ ಬಿಡುಗಡೆ ಮಾಡು. ಅವ್ರ ಕುಟುಂಬದಲ್ಲಿ ಎಲ್ಲಾ ಸುಕ್ಷೇಮ, ಸಮಾಧಾನ, ಪ್ರೀತಿ, ಸಂತೋಷ, ಪರಿಶುದ್ಧವಾದ ನಿನ್ನ ಆಶೀರ್ವಾದಗಳನ್ನ ಆ ಮಗಳು ಅನುಭವಿಸುವಂತೆ ಸಹಾಯ ಮಾಡು. ರಾಜೇಶ್ವರಿ ಅವರ ಮಗನಿಗಾಗಿ, ಅವರ ಕುಟುಂಬಕ್ಕಾಗಿ, ಮಗುವಿಗಾಗಿ ಪ್ರಾರ್ಥನೆ ಸ್ವಾಮಿ. ಅವರ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ಕೊಡು. ಸೈತಾನನ ಕಾರ್ಯಗಳನ್ನ ತೆಗೆದು ಹಾಕು. ಸೈತಾನನ ಬಂಧನದಿಂದ ಬಿಡುಗಡೆ ಮಾಡು. ನೆಮ್ಮದಿಯ ಕ್ಷಣಗಳನ್ನ, ಸಮಾಧಾನದ ಜೀವಿತವನ್ನು ಅವರು ಅನುಭವಿಸುತ್ತಾ ಇದರಲ್ಲಿ ಭಯಭಕ್ತಿಗಳಾಗುವಂತೆ ಸಹಾಯ ಮಾಡು. ಸಣ್ಣ ಮಗಳ ಜೀವಿತದಲ್ಲಿ ನಿಂತು ಆ ಮಗಳಿಗೆ ಉತ್ತಮವಾದಂತ ಕೆಲಸ ಕಾರ್ಯಗಳನ್ನು, ಒಳ್ಳೆಯ ಭವಿಷ್ಯವನ್ನು, ಉಜ್ವಲವಾದಂತ ಜೀವಿತವನ್ನು, ಸಂಸಾರದ ಭವಿಷ್ಯವನ್ನು ಒದಗಿಸಿಕೊಟ್ಟು ಮಗಳ ಜೀವಿತ ಸಂಪೂರ್ಣವಾಗುವಂತೆ ಕಾರ್ಯ ಮಾಡು. ತಂದೆ ತಾಯಿಗಳನ್ನ ಆಶ್ರಯಿಸು. ದುಡಿತಕ್ಕಂತರ ಕೈಗಳನ್ನ ಬಲಪಡಿಸು. ಮಗಳ ಜೀವಿತದಲ್ಲಿ ನೀನಿದ್ದು ಅವ್ರ ಪ್ರಾರ್ಥನೆ ನೀನು ಕೇಳು, ಲಾಲಿಸು. ಸದುತ್ತರವನ್ನು ದಯಪಾಲಿಸು. ನಿನ್ನ ಮೇಲೆ ನಿರೀಕ್ಷೆ ಇಟ್ಟು ಪ್ರಾರ್ಥಿಸುವ ಪ್ರತಿಯೊಂದು ಪ್ರಾರ್ಥನೆಗೂ ಸದುತ್ತರವನ್ನು ಕೊಟ್ಟು ನಿನ್ನ ಸದುತ್ತರದಿಂದ ತೃಪ್ತಿಯಾಗಿ ಸಂತೋಷದಿಂದ ನಿನ್ನನ್ನು ಕೊಂಡಾಡುವಂತೆ ಕಾರ್ಯ ಮಾಡು ಸ್ವಾಮಿ. ಸಹೋದರಿ ಆನೆಯವರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಮಗಳನ್ನು ಮುಟ್ಟಿರುವಂತ ಸ್ಥಳದಲ್ಲಿ ಆ ಮಗಳು ನಿನಗೆ ಸಾಕ್ಷಿಯಾಗಿ ತಮ್ಮ ಕುಟುಂಬವನ್ನ ರಕ್ಷಿಸಲು, ನಿನ್ನ ಸನ್ನಿಧಾನದಲ್ಲಿ ನಿನ್ನ ಪ್ರೀತಿಯಲ್ಲಿ ಬೆಳೆಸಲು, ಅಭಿವೃದ್ಧಿ ಪಡಿಸಲು, ನಿನ್ನ ನೀತಿಯ ರಾಜ್ಯಕ್ಕಾಗಿ ಸಿದ್ಧಪಡಿಸಲು ಮಗಳನ್ನ ಚೈತನ್ಯಪಡಿಸು. ನಿನ್ನ ನಾಮದ ಘನತೆಗಾಗಿ ಉಪಯೋಗಿಸು ಸ್ವಾಮಿ. ಸಹೋದರ ಜಾನ್ ಡೇವಿಡ್ ಅವ್ರಿಗೂ ಪ್ರಾರ್ಥನೆ. ಅವರನ್ನು ಬಲಪಡಿಸು, ಆಧರಿಸು, ಪರಾಮರಿಸು. ಎಲ್ಲ ಸಂಕಷ್ಟಗಳಿಂದ ಬಿಡುಗಡೆ ಮಾಡು. ಸದ್ಯಕ್ಕೆ ಅವರಿಗೆ ಬೇಕಾದ ಎಲ್ಲ ಸಹಾಯಗಳನ್ನು ಒದಗಿಸಿಕೊಟ್ಟು ಕೊರತೆಗಳನ್ನ ನೀಗಿಸಿ ನೆಮ್ಮದಿಯಿಂದ ನಿನ್ನನ್ನು ಕೊಂಡಾಡಲು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕೃಪೆ ತೋರು ಸ್ವಾಮಿ. ಎಲ್ಲ ಕೇಳಿನಿಂದ ತಪ್ಪಿಸಿ ಕಾಪಾಡಪ್ಪ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನ, ಹಿರಿಯರನ್ನ, ದೊಡ್ಡವರನ್ನ, ಸಣ್ಣವರನ್ನ ನಿನ್ನ ಹಸ್ತಪಡಿಸ್ತೇನೆ ಸ್ವಾಮಿ. ಎಲ್ಲರ ಜೊತೆಗಾರನು ನೀನಾಗಿರು. ಎಲ್ಲರ ಭವಿಷ್ಯದ ನಾಯಕನು ನೀನಾಗಿರು. ನಮ್ಮೆಲ್ಲರಿಗೆ ಬೇಕಾದಂತ ಸಮಾಧಾನವನ್ನು, ನೆಮ್ಮದಿಯನ್ನು, ತೃಪ್ತಿಯನ್ನು, ನಿನ್ನ ಸೇವೆಯಲ್ಲಿ ಸ್ವಾಮಿ ಸಂತುಷ್ಟ ಸಹಿತವಾದ ಜೀವಿತವನ್ನು, ನಿನ್ನ ರಾಜ್ಯಕ್ಕಾಗಿ ದುಡಿಯಲು ಹೊಸ ಬಲವನ್ನು ಅನುಗ್ರಹಿಸಿ ನಿನ್ನ ಸೇವೆಯಲ್ಲಿ ನಮ್ಮನ್ನು ಹೆಚ್ಚೆಚ್ಚಾಗಿ ಉಪಯೋಗಿಸುವ ಸ್ವಾಮಿ. ನನ್ನನ್ನು ಕುಟುಂಬ ಮಕ್ಕಳನ್ನು ಮಾಡುವಂತ ಸೇವೆಯನ್ನು, ಅವರ ಕೆಲಸ ಕಾರ್ಯಗಳನ್ನು, ನಿನ್ನ ಸೇವೆಯಲ್ಲಿ ಬೇಕಾದ ಎಲ್ಲ ಆಶೀರ್ವಾದಗಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ತೇನೆ ಸ್ವಾಮಿ. ನೀನು ದಿನನಿತ್ಯವೂ ನಮ್ಮನ್ನ ನಿನ್ನ ಪರಲೋಕದ ಐಶ್ವರ್ಯಕ್ಕೆ ತಕ್ಕಂತೆ, ನಿನ್ನ ನಾಮದ ಘನತೆಗೆ ತಕ್ಕಂತೆ ನಮ್ಮನ್ನು, ಈ ಕಾರ್ಯಕ್ರಮವನ್ನು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿನ್ನನ್ನು ಘನಪಡಿಸುತ್ತಿರುವಂತ ಪ್ರತಿಯೊಂದು ಕುಟುಂಬಗಳನ್ನು, ಪ್ರತಿಯೊಂದು ವ್ಯಕ್ತಿತ್ವವನ್ನು ನೀನು ಆಶೀರ್ವದಿಸು ಸ್ವಾಮಿ. ಅಭಿವೃದ್ಧಿ ಪಡಿಸು. ನಿನ್ನ ನಾಮದ ಘನತೆಗಾಗಿ ಉಪಯೋಗಿಸು. ಮಹಿಮೆ ಹೊಂದು. ಎಲ್ಲ ಘನ, ಮಾನ, ಸ್ತುತಿ, ಸ್ತೋತ್ರ ನಿಮ್ಮೊಬ್ಬರಿಗೆ ಆಗಲೆಂದು ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು, ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ, ವಿನಯದಿಂದ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮ್ಮ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುಭೂತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ಸ್ವಾಮಿ ನಿರಂತರವಾಗಿ ನೊಂದಂತ ಅಮಾಯಕರ, ದುಸ್ಥಿತಿಗೆ ಒಳಗಾಗಿರುವಂತ ಅಸಹಾಯಕರಿಗೂ ಅವರ ಜೀವಿತದಲ್ಲಿಯೂ ಸ್ವಾಮಿ ನಿನ್ನನ್ನು ಪ್ರೀತಿಸುವಂತ, ನಿನ್ನ ಆಜ್ಞೆಗಳಿಗೆ ಭಯಭಕ್ತಿಯುಳ್ಳವರಾಗಿ ನಡ್ಕೊಳ್ಳುವಂತ, ಯಥಾರ್ಥವಾಗಿ ಪ್ರಾಮಾಣಿಕವಾಗಿ ಇಂಥ ನೋವುಗಳಿಗೆ ಸಂಕಟಪಟ್ಟು ನಿನ್ನಲ್ಲಿ ಮೊರೆ ಇಡುವಂತ ಪ್ರತಿಯೊಬ್ಬ ನಿನ್ನ ಭಕ್ತರ ಸಂಗಡಲು ಹಾಗೂ ಸ್ವಾಮಿ ದುಷ್ಟತ್ವದ ಬಂಧನದಲ್ಲಿ ಸಿಕ್ಕಿಕೊಂಡು ನಾಶವಾಗುತ್ತಿರುವಂತ ಪ್ರತಿಯೊಬ್ಬರ ಮಾನವರ ಸಂಗಡಲು ಬಿಡುಗಡೆಗಾಗಿ ಸದಾಕಾಲ ನಿನ್ನ ಆತ್ಮನು ನೆಲೆಯಾಗಿರಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ಸಮಯವನ್ನ ಕರ್ತನ ಸೇವೆಗಾಗಿ ಒಪ್ಪಿಸಿಕೊಟ್ಟದಕ್ಕಾಗಿ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹೀಗೆ ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಕರ್ತನ ಕೃಪಾ ಸನ್ನಿಧಾನಕ್ಕೆ ತರುವ ಹಾಗೆ
ಪ್ರತಿದಿನವೂ ದೇವರ ಆತ್ಮನು ನಮ್ಮನ್ನು ನಡೆಸಲಿ, ನಮ್ಮನ್ನು ಉಪಯೋಗಿಸಿಕೊಳ್ಳಲಿ, ಆತನ ಮಹಿಮೆಗಾಗಿ ದಿನನಿತ್ಯವೂ ನಮ್ಮನ್ನು ನಡೆಸಲಿ ಎಂದು ಪ್ರಾರ್ಥಿಸುತ್ತಾ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ದಿನವನ್ನ ದೇವರು ಆಶೀರ್ವದಿಸಿ ಶುಭಕರವನ್ನಾಗಿ ಮಾಡಲಿ. ಆಮೇನ್. Amen. Amen. Thank you, Pastor. ಥ್ಯಾಂಕ್ ಯು. Thank you, everybody. Thank you, Pastor. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು. Okay, sir. Good morning. Good morning, sir.